ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್.ಜೆ. ಸುನೀಲನ ನಮಸ್ಕಾರ 2024 ಈ ಬಾರಿಯ ಲೋಕಸಭಾ ಚುನಾವಣೆ ಸ್ಪೆಷಲ್ ನಿಮ್ಮ ಏಷ್ಯನೆಟ್ ಸುವರ್ಣ ತಂದಿರತಕ್ಕಂಥ ಒಂದು ವಿನೂತನವಾದ ಕಾರ್ಯಕ್ರಮ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾನಿರ್ತಕ್ಕಂಥದ್ದು ರಾಜ್ಯದ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು. ರಾಜ್ಯದ 2ನೇ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರವಾದಂಥ ಬೆಂಗಳೂರು ಗ್ರಾಮಾಂತರದಲ್ಲಿ ಸದ್ಯಕ್ಕೆ ನಾನಿದ್ದೀನಿ ಡಿ.ಕೆ. ಸುರೇಶ್ ಅವರ ತವರು ಕ್ಷೇತ್ರ ಕನಕಪುರದಲ್ಲಿ. ಬನ್ನಿ ಇಲ್ಲಿನ ಮತದಾರ ಬಂಧುಗಳು ಏನು ಹೇಳ್ತಾರೆ ನೋಡೋಣ. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಾ? ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಓಟು ಯಾರಿಗಮ್ಮ? ಕಾಂಗ್ರೆಸ್ಗೋ ಬಿಜೆಪಿಗೋ? ಡಿ.ಕೆ.ಗೆ ಹಾಕಿದ್ರು. ಡಿ.ಕೆ. ಹಾಕೋದು ಯಾಕೆ? ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ನಮ್ಗೆಲ್ಲ ಸೌಕರ್ಯ ನೋಡ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ನಮ್ಗೆ ಸೌಕರ್ಯ ಮಾಡಿದ್ದಾರೆ. ಅವ್ರಿಗೆ ಹಾಕೋದ್ರು. ಈಗ ಡಾಕ್ಟ್ರು ಕೂಡ ಅಷ್ಟೇ ಒಳ್ಳೆ ಹೆಸರು ಮಾಡಿದಾರೆ ಅಂತೆಲ್ಲ ಹೇಳ್ತಾವ್ರೆ. ಹೊಸಬ್ರು ನಿಲ್ತಾವ್ರೆ ಡಿ.ಕೆ. ಅವ್ರ ವಿರುದ್ಧ. ಏನ್ ಮಾಡ್ತೀರಾ? ಇಲ್ಲ, ಅವ್ರಿಗೆ ನಮ್ಗೆಲ್ಲ ಸೌಕರ್ಯ ಎಲ್ಲ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಲೋಕಸಭಾ ಎಲೆಕ್ಷನ್ನು ಬೆಂಗಳೂರು ಗ್ರಾಮಾಂತರದಿಂದ ಈ ಸಲ ಕಾಂಗ್ರೆಸ್ ಇಂದ ಡಿ.ಕೆ. ಸುರೇಶ್ ಅವರಿದ್ದಾರೆ, ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ನಿಮ್ಮ ಒಂದು ಅಭಿಮತ ಯಾರಿಗೆ ಅಂತೀರಾ? ನಮ್ಗೆ ಯಾವುದು ಇಷ್ಟ ಇಲ್ಲ. ನಮ್ಗೆ ಯಾಕೆ ಇಷ್ಟ ಇಲ್ಲ ಹಂಗಾರೆ? ನಿಮ್ಗೆ ಯಾವ್ದು ಯೋಜನೆಗಳು ಸರಿಯಾಗಿ ಸಿಕ್ಕಿಲ್ಲ ಅಂತ ಅರ್ಥ? ಅದಕ್ಕ ನಂಗೆ ಗೊತ್ತಾಯ್ತೈತೆ ಕರೆಕ್ಟು. ನಿಮ್ಮ ಓಟು ಬಿಜೆಪಿಗೋ ಕಾಂಗ್ರೆಸ್ಗೆ ಈ ಸಲ? ನಾವೆಲ್ಲ ಯಾವಾಗೂ ಕಾಂಗ್ರೆಸ್ ಸರ್ ನಾವಿರೋದು. ಯಾರು ಬಂದ್ರು ಕಾಂಗ್ರೆಸ್ಗೆ ಹಾಕೋದು ಸರ್ ನಾವು. ಹೌದಾ? ಅವರು ಸಪೋರ್ಟ್ ಮಾಡವ್ರೆ, ಚೆನ್ನಾಗಿ ಮನೆ ಕೊಟ್ಟವ್ರೆ. ಆಮೇಲೆ ತಿರುಬಲ ರಸ್ತೆ ಬದಿಯವರು ಅಂದ್ಬಿಟ್ಟು ನಾವು ಫುಟ್ಪಾತಲ್ಲಿ ಇರೋದು ಸರ್. ದುಡ್ಡು ಕಾಸು ಎಲ್ಲ ಕೊಡ್ತಾರೆ. ಈಗ ಆ ಕಡೆಯಿಂದನೂ ಡಾಕ್ಟರ್ ಮಂಜುನಾಥ್ ಅವರು ತುಂಬಾ ಒಳ್ಳೆಯವರು, ಹೆಲ್ಪ್ ಮಾಡ್ತಾರೆ. ಗೊತ್ತಿಲ್ಲ ಸರ್ ನಮ್ಗೆ, ಅವ್ರು ಯಾರು ಗೊತ್ತಿಲ್ಲ ನಮ್ಗೆ. ಇವ್ರೆ ಅಣ್ಣ ತಮ್ಮದಿರಿಬ್ರು ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡವ್ರೆ. ಅವರೇ ತಾಯಿ ತಂದೆ ಥರದಲ್ಲಿ ನಮಗೆ ಚೆನ್ನಾಗಿ ನೋಡ್ಕೊಂಡವ್ರೆ. ಅವರೇ ತಾಯಿ ತಂದೆ ಸರ್ ನಮ್ಗೆ. ಸದ್ಯಕ್ಕೆ ಬನ್ನಿ, ಇಲ್ಲೊಂದು ಬಟ್ಟೆ ಅಂಗಡಿ ಇದೆ. ಇಲ್ಲಿ ಸಾಕಷ್ಟು ಜನರು ಕೂತ್ಕೊಂಡು ಬಟ್ಟೆ ಹೊಲಿಸ್ತಾ ಮಾತಾಡ್ತಿರ್ತಾರೆ. ಸರ್ ನಮಸ್ಕಾರ. ಕಾಂಗ್ರೆಸ್ ಬಿಜೆಪಿ? ಈ ಕಡೆ ಎಲ್ಲ ಸ್ವಲ್ಪ ಕಾಂಗ್ರೆಸ್ ಜೋರಾಗಿದೆ. ಏನು ಪ್ಲಸ್ ಪಾಯಿಂಟ್ ಅಂತಾರೆ ಕಾಂಗ್ರೆಸ್ಗೆ ಈ ಕಡೆ ಎಲ್ಲ? ಕೆಲಸ ಮಾಡಿದ್ದಾರೆ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರು. ಅವ್ರು ಕೆಲಸ ನಡೀತದೆ, ಚೆನ್ನಾಗಿ ಮಾಡಿದ್ದಾರೆ. ಕನಕಪುರ ತಾಲೂಕು ಅಂತ ಹೇಳ್ತಾ ಇದ್ದೀನಿ, ಬೇರೆ ಗೊತ್ತಿಲ್ಲ. ತಾಲೂಕೆಲ್ಲ ಇದೆ. ಆದರೂ ಸರ್ ಇಲ್ಲಿ ಏನಾಗಿದೆ ಅಂತಂದರೆ ಈ ಸಲ JDS ಮತ್ತು ಬಿಜೆಪಿ ಮೈತ್ರಿ ಆಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ತುಂಬ ಹೆಸರು ಮಾಡಿದವರು. ಇದು ಎಫೆಕ್ಟ್ ಬೀಳಲ್ವಾ ನಿಮ್ಮ ಪ್ರಕಾರ? ಬೀಳ್ತಿದೆ, ಸಮ ಆಗ್ಬೋದು. ಭಾರಿ ಕಮ್ಮಿಯಿಂದ ಯಾರು ಗೆದ್ದಿದ್ರೆ ಗೆಲ್ಬೋದು. ಓಹೋ, ನೆಕ್ ಟು ನೆಕ್ ಬರುತ್ತೆ, ನೆಕ್ ಫೈಟ್ ಇದೆ. ನೋಡೋಣ ಜನದೆಲ್ಲ ಅಭಿಪ್ರಾಯ ಇದೆ. ಯಾರ್ದು ಹವಾ ಜಾಸ್ತಿ ಇದೆ? ಡಿ.ಕೆ. ಸುರೇಶ್ ಅವ್ರದ? ಸುರೇಶ್ ಅವ್ರದ್ದು. ಹೆಂಗೆ ಕೆಲಸ ಕಾರ್ಯ ಮಾಡವ್ರೆ, ಅವರು ಒಳ್ಳೆ ಹೆಸರು ಮಾಡ್ತಾರೆ. ಅವ್ರಿಗೆ ದೇವೇಗೌಡರು ಸಪೋರ್ಟ್ ಇದೆ, ಕುಮಾರಣ್ಣ ಅವ್ರು ಇದಿದೆ ಅಂತೆಲ್ಲ ಹೇಳ್ತಾರೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅವ್ರಿಗಿರ್ಬೋದು. ಕನಕಪುರ ಕೆಲಸ ಕಾರ್ಯಗಳು ಮಾಡವ್ರೆ, ಕೆಲಸ ಕಾರ್ಯ ಮಾಡವ್ರೆ, ಎಲ್ಲ ಅನುಕೂಲ ವ್ಯವಸ್ಥೆ ಮಾಡವ್ರೆ ಎಲ್ಲ. ಆದ್ರಿಂದ ಅವರೇ ಆಯ್ತಲ್ಲ ಈ ಸರ್ ಅಂತ ಹೇಳ್ತಾವ್ರೆ. ಇನ್ನು ಕನಕಪುರ ಅಂತ ಇಲ್ಲ, ಅದೇ ಬೇರೆ ಕಡೆ ರಾಮನಗರ ಚನ್ನಪಟ್ಟಣ ಹೆಂಗೆ ಇರ್ತಾವೆಲ್ಲ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ಯಾರು ಮುಂದೆ ಬರ್ಬೋದು, ಯಾರು ಮೇಲ್ಗೈ ಸಾಧಿಸ್ಬೋದು? ನಮಗೂ ಡಿ.ಕೆ. ಸರ್ ಬರ್ಬೋದು ಸರ್. ಯಾಕೆ? ಕಾಂಗ್ರೆಸ್ ಪಕ್ಷನೇ ಸರ್ ಮೇಲಿರೋದು ನಮ್ಮ ಕನಕಪುರ ತಾಲೂಕು. ಸರ್ ಈಗ ಡಾಕ್ಟರ್ ಮಂಜುನಾಥ್ ಅವರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಅಂತ ಹೇಳ್ತಾರೆ, ಒಳ್ಳೆ ಅಭ್ಯರ್ಥಿ ಅಂತ ಹೇಳ್ತಾರೆ. ನೋಡುವ ಸರ್, ಅವ್ರ ಇದು ಹಣೆ ಬರ ಏನಾಗೈತೋ, ಇವ್ರ ಹಣೆ ಬರ ಏನಾಯ್ತೋ, ಸ್ಟಾರ್ ಅದು ಏನು ಹಣೆ ಬರ ಬರೆಯೋದು ನೀವೇ ತಾನೆ? ಸರ್ 3 ಸಲ ಆಗವ್ರೆ, ಸರ್ 4ನೇ ಸಲ ಅವ್ರೇ ಆಗ್ಬೇಕು ಅಂತೀರಾ? ಇಲ್ಲ ಸರ್, ನಾವು ಮಾಡ್ತೀವಿ ಬಿಡಿ ಸರ್. ಏನ್ ಮಾಡ್ತೀರಾ? ಆಗ್ತೀವಿ ಬಿಡಿ ಸರ್. ನಮ್ಗೆ ಯಾರು ನಮ್ಗೆ ಬೆಂಬಲ ಕೊಟ್ಟವ್ರೋ ಅವ್ರಿಗೆ ಮಾಡ್ತೀವಿ. 3 ಸಲ ಗೆಲ್ಸಿದಿರಲ್ಲ? ಇನ್ನೂ ಗೆಲ್ಸ್ಬೇಕು. ಹೌದಾ? ಯಾಕೆ? ಅವ್ರು ನಮ್ಗೆ ಬೇಕು, ಹೊಸಬ್ರು ಬೇಕು ಅಂತ ಅನ್ಸಲ್ವಾ ಇಲ್ಲಿಗೆ? ನಮ್ಗೆ ಅವರೇ ಬೇಕು. ಅವರೇ ಬೇಕು. ಸದ್ಯಕ್ಕೆ ನೋಡಿ, ಇಲ್ಲೊಬ್ರು ಸಾಕಷ್ಟು ಹಿರೀಕರಿದ್ದಾರೆ. ನೋಡ್ರಿ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಎಲೆಕ್ಷನ್ ಬಂದೇ ಬಿಡ್ತು. ಸೊ ಈ ಸಲ ನಿಮ್ಮ ಒಂದು ಅಭಿಮತ, ನಿಮ್ಮ ಓಟು ಕಾಂಗ್ರೆಸ್ಗೋ ಬಿಜೆಪಿಗೋ? ನೋಡು, ಆ ಟೈಮ್ಗೆ ಯಾವತ್ತು ಬರ್ತದೆ ಅಂತ. ಆ ಟೈಮ್ಗೆಲ್ಲ ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟವ್ರೆ ಬಿಜೆಪಿ. ಅಲವನ್ಸ್ ಆಗದೆ ಗೊತ್ತಿದೆ ನನಗೆ. ಆ ಟೈಮ್ಗೆ ನಾವು ಅಲ್ಲಿಗೆ ಹೋದಾಗ
ಯಾವ ಸರಿ ಅದು ಕೊಟ್ಬಿಡೋದು. ಚೇಂಜ್ ಆಯ್ತದೆ. ಹಾ ಈ ಸಲ ಯಾವ್ದಕ್ಕೂ ಹಾಕ್ಬೇಕು ಅಂತ ಹೋದೆ, ಹಾ ಯಾವ್ದಕ್ಕೂ ಹೊರ್ಟೋಯ್ತು. ಅಯ್ಯಯ್ಯ ಈಗ ಸೈಡ್ ಒಂದು ಹಾ ಅಲ್ಲಿ ಹೋದಾಗ ಒಂದಾಗೋಯ್ತು. ಹೆಂಗೆ ಇದು ಏಜ್ ಪ್ರಾಬ್ಲಮ್ ಅಥವಾ ನಿಮ್ಗೆ ಹಂಗಂತರ ಹೋದ್ಮೇಲೆ ನೋಡ್ಮೇಲೆ ಏನ್ ಅಲ್ಲ, machine ಏನ್ ಅಲ್ಲ. ಗಳನ್ನ ಅನ್ಸುತ್ತಾ? ಅಲ್ಲಿ ಪ್ರಪಂಚದಲ್ಲಿ ನಡೀತಾ ಇರ್ತದಲ್ಲ, ಹಾ ಅವನು ವಾತಾವರಣ ಇದಾಗೋಯ್ತದೆ. ವಾ ವಾತಾವರಣ ಅಲ್ಲಿ ಅವನ್ನೇನ್ ಮಾಡ್ತಾವನೆ, ಇಲ್ಲಿ ಇವನೇನ್ ಮಾಡ್ತಾವನೆ, ಹಾ. ಹತ್ತಾಗ ನೋಡ್ತಾ ಇದ್ದಾಗ ಅವ್ನು ಮಾತಾಡ್ಸ್ತೇವೆ ಅದನ್ನ, ಇವ್ನು ಹಂಗ್ ಬಂತ ಬಿಡ್ತದೆ. ಮತ್ತೆ ಗೊತ್ತಾಯ್ತು ನನ್ಗೆ ಈ ಸರಿ ಅನುಭವ ಆದದ್ದು ಆಹಾ. ಅರ್ಥ ಆಯ್ತು. ಏನೋ ಈ ಸಲ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದ್ ಕಡೆ ಡಾಕ್ಟರ್ ಮಂಜುನಾಥ್ ಅವರು ಇದಾರೆ, ಇನ್ನೊಂದ್ ಕಡೆ ಡಿ ಕೆ ಸುರೇಶ್ ಅವರು ಇದಾರೆ. ಏನಿಸುತ್ತೆ ನಿಮ್ಗೆ? ಎಲ್ಲ ಬಿಜೆಪಿ ಅಂತವ್ರೆ. ವಾ ಇಲ್ಲಿ ಯಾರು ಮಾತಾಡಿದ್ರೆ ಇವ್ನು ಬಿಜೆಪಿ ಅಂತಾರೆ, ಓ ಇವಾಗ ಕಾಂಗ್ರೆಸ್ ಅಂತ ನಾನು ಬಿಜೆಪಿ ಇದ್ರೆ ಅದನ್ನೇ ನಾವು ಬಿಜೆಪಿ ಅಲ್ಲ. ಎಲ್ಲ ಜನಗಳೇನಂತ ಈ ಸರಿ ಮೋದಿ ನೋಡ್ವಾ ಅಂತ ಆವಾಗ ಇವ್ನು ಕಾಂಗ್ರೆಸ್, ಇವ್ನು ಬಿಜೆಪಿ ಹಿಂಗೆ ಹೋಯ್ತದೆ. ಹಂಗೆ ಒಟ್ಟು ಈ ಕಡೆನೂ ಬಿಜೆಪಿ ಅಲ್ಲ ಇದೆಯಾ ಸ್ವಲ್ಪ? ಬಿಜೆಪಿ ಇಲ್ಲಿಲ್ಲ ಅವಶ್ಯ, ಕಾಂಗ್ರೆಸ್ ಜಾಸ್ತಿ ಇರೋದು. ಬಿಜೆಪಿ ಏನಾಯ್ತದೆ ಗೊತ್ತಿಲ್ಲ. ಅದೇ ಅವತ್ತಿಗೆ ಏನು ಟರ್ನ್ ಆಗುತ್ತೆ ಗೊತ್ತಿಲ್ಲ. ಈಗ ನಿಮ್ಮ ಒಂದು ಓಟು ಡಿ ಕೆ ಸುರೇಶ್ ಅವ್ರಿಗೋ ಡಾಕ್ಟರ್ ಮಂಜುನಾಥ್ ಅವ್ರಿಗೋ ಅಂದ್ರೆ ಬಿಜೆಪಿಗೆ ಹಾಕ್ತೀರಾ ಕಾಂಗ್ರೆಸ್ಗೆ ಹಾಕ್ತೀರಾ? ಇಲ್ಲ, ನಾವು ಅಚ್ಚು ಕಾಂಗ್ರೆಸ್ ಕಣ ಹೋಗಪ್ಪ, ನೀನೇನು ಟೆನ್ಷನ್ ತಗೋಬೇಡ. ಹೌದಾ? ನಾವು ಅಚ್ಚು ಕಾಂಗ್ರೆಸ್. ಅದೇನು ಅಚ್ಚ ಕನ್ನಡ ಇದ್ದಂಗೆ ಅಚ್ಚ ನಮ್ಮ ಕಾಂಗ್ರೆಸ್? ತಂದೆ ತಲೆಯಿಂದ, ನಮ್ಮ ತಾಯಿ ತಲೆಯಿಂದ, ನಮ್ಮ ಮುತ್ತಾತರ ತಲೆಯಿಂದ ನಮ್ದು ಅದೇ ಪಕ್ಷ. ಹೌದಾ? ಏನಕ್ಕೆ ಹಂಗೆ? ಅದು ನಮ್ಮ ಸ್ವಯರಿತ ಸೊತ್ತು, ನಾವ್ ಇನ್ನೊಬ್ರಿಗೆ ಹೇಳುದಲ್ಲ. ಅದು ಮನ್ಸಲ್ಲೇ ಇರ್ಬೇಕು ಅಂತೀರಾ? ಅದು ಮನ್ಸಲ್ಲೇ ಇರ್ಬೇಕು. ನಾವ್ ಎಷ್ಟೇ ಬದಲಾಯಿಸ್ತಿಕ್ ಹೋದ್ರು ನಾವು ಬದಲಾಗ್ಲಿಲ್ಲ. ಗೊತ್ತು ಅಮ್ಮ, ನಂಗೆ ಗೊತ್ತು. ಯಾಕೆ ಈಗ ಫ್ರೀ ಬಸ್ ಕೊಟ್ಟವ್ರೆ ಆವೇ ವರ್ಗಲ್ಲ, ನಮ್ಮ ತಂದೆ ತಲೆಯಿಂದ ಏನೇನೋ ನಡೆದೋಗದೆ. ಅದು ಒಳಗಲ್ಲರು ಬೇಕಾದ್ರೆ ಯಾರನ್ನಾರ ಕೇಳ್ಕೊಡ್ರಿ, ನಮ್ದು ಅಷ್ಟೇನೆ. ಅಷ್ಟೊಂದು ಕಾನ್ಫಿಡೆಂಟ್ ನಾವು ನಮ್ಮ ತಾತನ ತಲೆಯಿಂದನೂ ಅಷ್ಟೇ ಕಾಂಪಿಟೇಷನ್. ಅಲ್ಲ ಅಮ್ಮ, ಈಗ ನಾನ್ ಕೇಳೋದು ಆ ಕಡೆಯಿಂದ ಇಲ್ಲ, ನಾವ್ ಫ್ಯಾಮಿಲಿನೇ ಡಾಕ್ಟರ್ ಮಂಜುನಾಥ್ ಅಂತ ಅವ್ರ ಹೆಸರು ಮಾಡಿದ್ರು, ಅವ್ರು ಟಫ್ ಕಾಂಪಿಟೇಷನ್ ಇಳಿಸ್ಬಿಟ್ಟವ್ರೆ. ಯಾರೇನೇ ಹೇಳಿದ್ರು ನಮ್ದೇನ್ ನಡಿಬೇಕೋ ಅದೇನೆ. ಇದೆಲ್ಲ ಸುಮ್ನೆ ಡೂಪ್ಲಿಕೇಟ್ ರಾಜಕೀಯ, ಅದೆಲ್ಲ ಒರಿಜಿನಲ್ ರಾಜಕೀಯ. ಹೋಗಪ್ಪ, ಹಂಗೆ ಆಗಿನ ರಾಜಕೀಯ ಈಗೆಲ್ಲಿ ಎತ್ತು. ಈಗೆಲ್ಲ ಇವ್ರದ್ದು ಅವ್ರು ಹೊಗಳ್ಕೊಂಡು, ಅವ್ರದ್ದು ಇವ್ರು ಹೊಗಳ್ಕೊಂಡು ಹಂಗ್ಲೋ ಅಂತ ಅವ್ರು. ಸಿದ್ದುವಯ್ಯ ಕಾಂತರಾಜ ಕೂನೂರವ್ರು ಒಳಗಲ್ಲರು ಎಲ್ಲ ಮಾಡ್ತಾ ಇದ್ದಾಗ ಹೆಂಗಿತ್ತು ಗೊತ್ತೇ? ಇವ್ರದ್ದು ಅವ್ರೊಗ್ಳಿ, ಅವ್ರದ್ದು ಇವ್ರೊಗ್ಳಿ, ಕೆಲಸ ಇಲ್ಲ. ನಿಮ್ಮ ಒಲವು ಕಾಂಗ್ರೆಸ್ಗೋ ಬಿಜೆಪಿಗೋ? ಯಾವ್ದಕ್ಕೆ ಅವತ್ತು ಮನ್ಸಾಯ್ತದೆ ಅದು. ಒಟ್ನಲ್ಲಿ ಇನ್ನ ಫಿಕ್ಸ್ ಮಾಡ್ಕೊಂಡಿಲ್ಲ ಇವ್ರಿಗೆ ಫಿಕ್ಸ್ ಹಾಕ್ಬೇಕು ಅಂತ. ಮಾಡಿಲ್ಲ. ಅವತ್ತು ಏನ್ ದೇವ್ರ ಮನ್ಸು ಕೊಡ್ತಾನೆ ಹಂಗೆ. ಹಂಗೆ ಯಾಕೆ ಹಂಗೆ ನೀವು ಯಾಕಂಗೆ ಅಂತ ಅಂದ್ರೆ ಯೋಚನೆ ಮಾಡ್ಬೇಕು. ಇನ್ನ ಯೋಚನೆ ಮಾಡ್ಬೇಕಾ ಅಥವಾ ಏನಾದ್ರು ಬರುತ್ತಾ? ಇಲ್ಲ ಅವೆಲ್ಲ ಏನು ಇಲ್ಲ. ನಾವು ಕೂಲಿ ಮಾಡ್ಕೊಂಡು ತಿನ್ನೋದು ಇದ್ದೇ ಇರ್ತೈತೆ. ಯೋಚನೆ ಮಾಡ್ತೀವಿ. ಯಾಕೆ ಯೋಚನೆ ಮಾಡ್ಬೇಕು ಅಂದ್ರೆ ಇಲ್ಲಿರೋ ಅಭ್ಯರ್ಥಿ ಏನೋ ನಿಮ್ಗೆ ಇಷ್ಟ ಆಗಿಲ್ಲ? ಏನಿಲ್ವಾ? ನಮ್ಗೆಲ್ಲ ಒಂದೇ, ಎಲ್ರು ಒಂದೇನೆ? ಎಲ್ರೂ ಒಂದೇ. ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಥರನೇ ನಾವಿರೋದು. ಸಿಕ್ಕಾಪಟ್ಟೆ ಬಿಗ್ ಟಫ್ ಇದೆ ಅಂತ, ಒಳ್ಳೆ ಫೈಟ್ ಇದೆ ಅಂತ ಹೇಳ್ತಾ ಇದ್ರೆ ಹೌದು, ನಿಜ. ನಿಮ್ಮ ಒಂದು ಅಭಿಮತ ಬಿಜೆಪಿನೋ ಕಾಂಗ್ರೆಸ್? ನಮ್ಮ ಕಡೆ ಹೇಳಕ್ಕಾಗಲ್ಲ ಸರ್. ಎಲ್ಲ ಇದ್ರಲ್ಲಿದೆ, ಎಲ್ಲ ಮಿಡ್ಲಲ್ಲಿದೆ, ಹೇಳಕ್ಕಾಗಲ್ಲ. ಅಲ್ಲ, ಯಾಕೆ ಹಿಂಗಾಗೋಯ್ತು ಸರ್? ಈಗ 3 ಸಲಿಗೆ ಡಿ ಕೆ ಸುರೇಶ್ ಅವರು, ಈಗ ಹೇಳಕ್ಕಾಗಲ್ಲ ಈ ಸಲ ಅಂತೀರಲ್ಲ? ಹೇಳಕ್ಕಾಗಲ್ಲ ಅಂತಂದ್ರೆ ಅದು ಅವರು ದೇವೇಗೌಡರು ಹೇಳಿ ಅವರೇ ಅಂದ್ರೆ ಅದು ಬರೋದು ಇವರೇನೆ ಜಾಸ್ತಿ ಸಾಮಾನ್ಯ ಅನ್ಸುತ್ತೆ. ಲೀಡಿಂಗ್ ಕಮ್ಮಿ ಇದ್ರೆ ಇರ್ಬೋದು. ಅದರಲ್ಲಿ ಸ್ವಲ್ಪ ಕಾದು ನೋಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ? ಡಾಕ್ಟರ್ಗೆ ಇವೆಲ್ಲ ಬೇಕಾಗಿತ್ತ ಅಂತ ಏನಾರ ಅನ್ಸುತ್ತೆ ನಿಮ್ಗೆ? ನಮ್ಗೆ ಮಾಡ್ತಾರ ಅವ್ರಿಗೆ ಅವ್ರು ಮುಂದೆ ಮಾಡ್ಬೋದು ಸರ್. ಈಗ ಮಾಡ್ತಾ ಇರೋದು ಇವರೇನೆ, ಸುರೇಶ್ ಮಾಡ್ತಾ ಇದಾರೆ. ಬೇರೆ ಯಾರು ಗೆಲ್ಲೋಕ್ಕೂ ಅವಕಾಶ ಇಲ್ಲ, ಚಾನ್ಸ್ ಇಲ್ಲ. ಅಂತ ಅಲ್ಲ ಸರ್, ಆ ಕಡೆ ಏನು ಬಿಜೆಪಿ ಅವರು ಎಲ್ಲಾನು ಅನ್ನೋರೆಲ್ಲ ಮಾಡಲ್ರು. ಮೋದಿ ಎಲ್ಲ ಇಲ್ವಾ? ಅಲ್ಲಲ್ಲ, ಮೋದಿ ಎಲ್ಲಾರ್ಗು ಐತೆ, ಹೇಳೋರೆಲ್ಲ ಯಾರು ಮಾಡಲ್ಲ. ಈಗ ಊಟ ಮಾಡಿದಾಗ ಊಟ ಮಾಡಿದೆ ಅಂತೀವಿ ಅಷ್ಟೇ, ಮಾಡದೆ ನಾವ್ ಏನ್ ಮಾಡಿದೆ ಅಂತೀರಿ? ಏನೋ ಒಂದು ಅಭಿಮಾನ ಐತೆ. ನಮ್ಮ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಇವಾಗ ಅವರು ಮಂಜುನಾಥ್ ಸರ್ ಅನೇಕ ಜನ ಪ್ರಾಣ ಉಳಿಸೋ ದೇವ್ರವರು. ಮಂಜುನಾಥ್ ದೇವ್ರ ತರನೇ ಅವರು. ಹಾರ್ಟು ಕರೆಕ್ಟಾಗಿ ಮಾತಾಡ್ಬೇಕು ಯಾವ ಮನುಷ್ಯನೇ ಆಗಲಿ. ಆದರೆ ದೇವೇಗೌಡರು ಅವ್ರ ಅಳಿಯನ್ನ ಕನಕಪುರಕ್ಕೆ ತಂದು ನಿಲ್ಲಿಸಿರೋದು ತಪ್ಪು. 100ಕ್ಕೆ 100 ತಪ್ಪು. ಯಾಕೆ? ಒಳ್ಳೆ ಕೆಲಸ ಮಾಡೋರು ಅಭಿವೃದ್ಧಿ ಆಗಲ್ವಾ? ಅಭಿವೃದ್ಧಿ ಆಗುತ್ತೆ. ಈ ಕನಕಪುರದಲ್ಲಿ ಸೂರ್ಯಣ್ಣವರು ಮತ್ತೆ
DK ಸರ್ ಬಿಟ್ಟರೆ ಯಾರೂ ಬರಲ್ಲ. ಕೆಲಸನೂ ಕೂಡ ಹಾಗೆ ಮಾಡ್ತಾರೆ. ಅಂದರೆ ಇವ್ರ ಮೇಲೆ ಮಂಜುನಾಥ್ ಅಲ್ಲದೆ ಬೇರೆಯವ್ರು ನಿಲ್ಲಿಸ್ಬೋದಾಗಿತ್ತಲ್ಲ ಅವರು. ಇವ್ರನ್ನ ಯಾಕೆ ಪಾಪ ತಂದು ಅವ್ರನ್ನ ನಿಲ್ಲಿಸಿದ್ದಾರೆ. ಅದನ್ನ ಅವ್ರು ಇದು ಮಾಡ್ತಾ ಇದ್ದಾರೆ, ಅವ್ರನ್ನ ತಪ್ಪು. ಓಕೆ, ಯಾರು ನಿಂತ್ಕೋಬೋದಾಗಿತ್ತು ಅಂದ್ರೆ? ಯಾರಾದರೂ ನಿಂತ್ಕೋಬೋದಾಯ್ತು. ಇವಾಗ ಅಶೋಕ್ ನಿಂತ್ಕೊಂಡ್ರು DK ಶಿವಕುಮಾರ್ನಲ್ಲಿ ಗೆದ್ರ ಬರೇ 3,000 ಕೋಟಿ. ಎಲ್ಲಿ ಏನಕ್ಕೆ? ಆಮೇಲೆ ಇನ್ನೊಂದ್ಸಲ ಯಾರೋ ಅವ್ರ ಹಿಂದೆ ನಿಂತರು, ಆಗಲಿಲ್ಲ, ಚಾನ್ಸೇ ಇಲ್ಲ. ಅಲ್ಲ, ತುಂಬಾ ಇಷ್ಟು ವರ್ಷ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಲ್ಲ ಅಂತಿದ್ರು, ಈಗ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅದೇ ಹೇಳ್ತಾ ಇದ್ರಲ್ಲ, ಮಂಜುನಾಥ್ ಸರ್ ಅವರು ಜೀವ ಉಳಿಸೋ ದೇವರು. ಅವ್ರನ್ನ ತಂದು ಇಲ್ಲಿ ಬಲಿಪಶು ಮಾಡ್ತಾ ಇದ್ರಲ್ಲ ಅವರು. ಇದಾಗಿ ನಿಲ್ಸಿ, ಅಪೋಸಿಟ್ ನಿಲ್ಸಬಾರ್ದಾಗಿತ್ತು. ಅವ್ರು ಸೋಲ್ತಾರೆ ಅಂತ ಅಷ್ಟು ಪಕ್ಕ ಹೇಳ್ತಾರೆ. ಅಂದ್ರೆ ಇಲ್ಲಿ ಜನ ಆ ರೀತಿ ಇದ್ದಾರೆ, ಅವ್ರಿಗೆ ಅಷ್ಟು ಬೆಂಬಲಿಸೋರು ಇದ್ದಾರೆ. ಹಂಗಾರೆ ಇಲ್ಲಿ ಮೋದಿ ಅಲ್ಲ ಇಲ್ವಾ? ಇಲ್ಲಿ ಬಂದೇ ಇಲ್ವಲ್ಲ ಮೋದಿ. ಇವಾಗ ಭಾರತಕ್ಕೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಮೋದಿ ಭಾರತಕ್ಕೆ ಪ್ರಜಾಸೇವೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುರೇಶ್ ಬಿಟ್ರೆ, DK ಬಿಟ್ರೆ ಯಾರು ಬರಲ್ಲ. ಅಮ್ಮ, ಈಗ ಬೇರೆ ಕಡೆ ಹೇಳ್ತಾ ಇದ್ದಾರೆ ಹೊಸಬ್ರು ಒಂದು ಚಾನ್ಸ್ ಕೊಡಬೇಕು, ಅವರು ಒಳ್ಳೆಯವರೇನೆ, ಅವ್ರ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಇಲ್ಲ ಕೊಡಲ್ಲ ಅಂತಿದ್ರೆ ಅಂದರೆ ಇವಾಗ ನಾವು ಕನಕಪುರ ಸೇರಿ 40 ವರ್ಷ ಆಯಿತು. ಇವಾಗ ಸಡನ್ನಾಗಿ ಮಂಜುನಾಥ್ ಸರ್ ಬರ್ತಾ ಇದ್ದಾರೆ, ಹಾಕೋದಕ್ಕೆ ಒಂಥರ ಅವರು ದೇವ್ರಿದ್ದಂಗೆನೆ. ಆವಾಗ ನಾವು ಇಲ್ಲಿ ಇವ್ರ ಕ್ಷೇತ್ರದಲ್ಲಿ ಇವ್ರು ನೋಡಿದಾಗ ನಾವು ಇವ್ರಿಗೆ ಕೊಡಬೇಕು. ನೋಡ್ರಿ, ನಮಸ್ಕಾರ. ಏನ್ ಕೈ ಎತ್ತು ಮುಗಿದ್ಬಿಟ್ರಲ್ಲ, ಹಿಂಗೆ ನನ್ ಭಯ ಆಯ್ತದಪ್ಪ. ದೇವೇಗೌಡರು ಇದ್ದಂಗಿದ್ದೀರಿ, ಅದಕ್ಕೆ ನಮಗ್ ದೇವೇಗೌಡರು ಹೋಲಿಸ್ಬಿಟ್ರಲ್ಲ ನೀವು. ನಿಮ್ಮ ಹೆಸರು? ನಮ್ಮ ಹೆಸರು ಗುಂಡಣ್ಣ ಅಂತ. ಗುಂಡಣ್ಣ ಅವರೇ, ಈಗ ಈ ಸಲ ಎಲೆಕ್ಷನ್ ಅಲ್ಲಿ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ BJP ಬರ್ಬೇಕು ಸರ್. BJP? ಏನ್ ಸರ್ ಹಿಂಗಂತೀರಿ? ಯಾಕೆ ಸರ್? ಅಲ್ಲ, ಅಂತ ಘಟಾನುಘಟಿ ದೇವೇಗೌಡರು ಕುಮಾರಸ್ವಾಮಿ ಸೋಲ್ಸ್ಬಿಟ್ಟವ್ರೆ. ಇಲ್ಲಿ ಇವ್ರನ್ನ ಬಿಡ್ತಾರ? ದುಡ್ಡಿರೋರು ನೀವು ನಿಂತ್ಕೊಂಡ್ರು ಬರ್ತದೆ. ಇಲ್ಲಿ 2,000 ಸಾವಿರ ಕೊಟ್ರೆ ಅವ್ರ ಮನೆ ಬಾಗಿಲಿಗೆ ಇಲ್ಲ ಒಂದೊಂದು ಮೂಗ್ಬಟ್ಟು ಮಾಡಿಸ್ಬಿಟ್ಟು ಇಟ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ. ಹೌದಾ? ಪಕ್ಕ ಹಾಕ್ತಾರೆ. ದುಡ್ಡು ಕೊಡ್ತಾರೆ ಹೇಳ್ತಾರೆ. ಈಗ ಡಾಕ್ಟ್ರು ಹೆಂಗೋ ಆರಾಮಾಗಿ ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡ್ಕೊಂಡಿದ್ರು, ಇವೆಲ್ಲ ಬೇಕಾಗಿಲ್ಲ. ಇನ್ನ ಕುಮಾರಸ್ವಾಮಿ ಬಂದು ನಿಂತ್ಕೊಂಡಿರು ಬರೋರು ಸೂರಾಗಿ. ಒಂದ್ಸಲಿ ಸೋಲ್ಸಿದ್ರು ಅಂದ್ರೆ ದುಡ್ಡಿನ ಮೇಲೆ ಹೋಯ್ತು. ಈ ಸಲ ನಡೆಯಲ್ವಾ? ಅದು ನಡೀತದೆ. ಫೈಟ್ ಮಾಡಬೇಕು. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? BJPಗೋ ಕಾಂಗ್ರೆಸ್ಗೋ? ಕಾಂಗ್ರೆಸ್. ಯಾಕೆ? ನಿಮ್ಮ ಹೆಂಡ್ರಿಗೆ 2,000 ಕೊಟ್ಟಾರೆ ಅಂತನಾ? ಅಲ್ಲ. ಅಯ್ಯೋ, ಯಾಕೆ ಅಷ್ಟೊಂದು ನಾಚಿಕೆ ಕೊಡ್ರೆ? ಯಾವನು ಸಾಕಲ್ಲ, ನಾವು ಕಷ್ಟ ಬಿಡಬೇಕು, ನಾವು ಗೇಯಬೇಕು. ಅವ್ರು ಕೊಡೋದು ತಿಂತೀವಿ ನಾವು. ಇಲ್ವಾ? ಫ್ರೀ ಬಸ್ಸೆಲ್ಲ ಬಿಟ್ಟವ್ರೆ ಹೆಂಗಸ್ರಿಗೆ? ಅಯ್ಯೋ, ಯಾರೋ ಹೋಯ್ತಾರೆ, ನಾವು ಹೋದೇವೆ. ಹೌದಾ? ಮತ್ತೆ ಯಾರು ಓಟ್ ಹಾಕ್ತೀರಾ? ಕಾಂಗ್ರೆಸ್ ಕಡೆ ನಾವು. ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ನಿಮ್ಮ ಒಂದು ಅಭಿಮತ BJPಗೋ ಕಾಂಗ್ರೆಸ್ಗೋ? ಕಾಂಗ್ರೆಸ್ಗೆ ನಾವು. ಗೊತ್ತು, ಕಾಂಗ್ರೆಸ್ ಗೊತ್ತು. ಯಾಕೆ ಅಂತಿದ್ದೀರಾ? ಇಲ್ಲ, ಕಾಂಗ್ರೆಸ್ಸೇನೆ. ಸುರೇಶ್ ಅಣ್ಣರ್ಗೆ ನಾವು ಹಾಕ್ತೀವಿ, DK ಶಿವಕುಮಾರ್ಗೆ ಓಟ್ ಹಾಕೋದು. ಹುಟ್ಟು ಬೆಳೆಯ ತಾವಿಂದ ಸಾಯಿವರೆಗೂ ಅವ್ರಿಗೆ ಹಾಕ್ತೀವಿ. ಅಷ್ಟೇ ನಮ್ಮ ನಿರ್ಧಾರ. ಹಂಗೆ? ಹೌದು ಸರ್. ಏನಕ್ಕೆ ಅಷ್ಟೊಂದು ಗಟ್ಟಿ ಮನ್ಸು? ಹೌದು ಸರ್, ಅವರು ನಮಗೆ ಉಪಕಾರ ಮಾಡಿದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಹಾಕ್ತೀವಿ. ನಂಗೆ ಗೊತ್ತು, ನಿಮ್ಗೆ ಫ್ರೀ ಬಸ್ ಬಿಟ್ಟವ್ರೆ, 2,000 ಕೊಟ್ಟವ್ರೆ ಅಲ್ವಾ? ಹೌದು ಸರ್. ನೋಡಿ ಸರ್, ಬನ್ನಿ ಕಡೆ. ಇವ್ರಿಗೇನೋ ಫ್ರೀ ಬಸ್ ಕೊಟ್ಟವ್ರೆ, 2,000 ರೂಪಾಯಿ ಕೊಟ್ಟವ್ರಂತೆ. ನಿಮ್ಗೇನು ಸಿಕ್ಕೈತೆ ಅಂತ? ನೀವು ಯಾವ ಪಕ್ಷ? ನಮ್ಗೇನು ಕೊಡೋದು ಬೇಡಿ ಸರ್. ಕೂಗ್ದೇಟ್ಗೆ ನಮಗೆ ಬರುವಂತೆ ನಂಬರ್ಗಳು ಬಿಟ್ಟವ್ರೆ. ಯಾರು DK ಸುರೇಶ್ ಅವರು ನಂಬರ್ಗಳು ನಮ್ಮ ಮನೆ ತಕ್ಕ ಕಷ್ಟ ಏನು ಸುಖ ಏನು ಅಂತ ಕೇಳ್ತಾರೆ. ಈಗ ಆ ಕಡೆಯಿಂದನೂ BJPಯಿಂದನೂ ಡಾಕ್ಟರ್ ಮಂಜುನಾಥ್ ಅಂತ ನಿಮ್ಗೆ ಗೊತ್ತಾ? ಅವ್ರು ನಮ್ಗೆ ಗೊತ್ತೇ ಇಲ್ಲ ಸರ್. ಗೊತ್ತೇ ಇಲ್ಲ. ದೇವೇಗೌಡರು ಫ್ಯಾಮಿಲಿ ಅವರು? ಯಾರೇ ಗೊತ್ತೇ ಇಲ್ಲ ನಮ್ಗೆ. ದೇವೇಗೌಡರು ಹಾಸ್ಪಿಟ್ಲ್ ಗೊತ್ತಾ? ಗೊತ್ತಿಲ್ಲ ಸರ್, ನಾವು ಹೋಗ್ಲಿಲ್ಲ ಅಲ್ಲಿ ಆಸ್ಪತ್ರೆ ಗಂಟೆ. ಹೋಗೇ ಇಲ್ಲ. ಸೊ ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದಾರೆ. ನಮಗೆ ಗೊತ್ತಿಲ್ಲ ಸರ್. ಹೊಸಬ್ರಿಗೊಂದು ಚಾನ್ಸ್ ಕೊಡ್ಬೋದು ಅಂತ ತುಂಬಾ ಇರೋದು ಸಹ ಕೊಡ್ಬೋದು. ಅವ್ರ ಮುಖನೇ ನೋಡ್ಲಿವಲ್ಲ. ಎಲೆಕ್ಷನ್ ಸಲುವಾಗಿ ಇವತ್ತು ನೋಡ್ತಾ ಇದೀವಿ, ನಾಳಕ್ಕೆ ಬಂದು ನಾವು ಓಟ್ ಕೊಡ್ರಿ ಅಂತ ಅಂದ್ರೆ DK ಸುರೇಶ್ 7 ಡೇಟ್ಗೆ ಬರ್ತಾರೆ, ಅವ್ರು ಬಂದಾರೆ. ಹಂಗೆ ಇಲ್ಲ, ಒಂದು ನಂಬರ್ಗಾರ ಹೇಳಿದ್ರೆ ಬರ್ತಾರೆ. ಒಂದು ನಂಬರ್ಗೆ ಹೇಳಿದ್ರೆ ನಮ್ಮ ಕಷ್ಟ ಸುಖ ಹೇಳಿದ್ರೆ ಅವ್ರು ಹೋಗಿ ಅವ್ರಿಗೆ ಹೇಳ್ತಾರೆ. ಇವ್ರು ಹೇಳ್ತಾರ? ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್. ಏನು ಎಲ್ಲಾನು ಗ್ಯಾರಂಟಿಗೆ? ಆ ಥರ ಏನಿಲ್ಲ ಸರ್. ಮತ್ತೆ ಗ್ಯಾರಂಟಿ ಕೊಡ್ತಾರೆ ಅಂತೇನಿಲ್ಲ. ಅವಾಗಿಂದ ನಾವು ಕಾಂಗ್ರೆಸ್ ಅವ್ರು ನಮಗೆಲ್ಲ ಎಜುಕೇಷನ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ.
ಹಾಗಾಗಿ ಅವ್ರಿಗೆ ಬಿಜೆಪಿ ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೋದು. ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಹೆಸರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಅದು ಎಲೆಕ್ಷನ್ ಬಂದಾಗ ನೋಡೋಣ ಸರ್. ಒಟ್ಟಿನಲ್ಲಿ ಕಾಂಗ್ರೆಸ್ ಆಗ್ತಾ ಇದೀವಿ, ನೋಡೋಣ. ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ ಬರ್ತದೆ ಸರ್. ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಗ್ಯಾರಂಟಿ ಹೇಳ್ತಾರೆ. ಹೌದಾ? ಹೌದು. ಏನಂತ ಸ್ಪೆಷಾಲಿಟಿ ಡಾಕ್ಟ್ರಲ್ಲಿ ಇರೋದು ಸರ್? ಡಾಕ್ಟ್ರಲ್ಲಿ ಅವರು ನಿಷ್ಠಾವಂತರು, ಯಾವುದೇ ಒಂದು ಜನಕ್ಕೆ ವಿರೋಧದವರಲ್ಲ, ಯಾವುದೇ ಒಂದು ರಾಜಕೀಯನ ನಿಂದಿಸಿ ಮಾತಾಡಲ್ರು, ಯಾವುದೇ ಒಂದು ಇದಕ್ಕೆ ಸಿಕ್ತವರಲ್ಲ. ಅವರು ಬಡವರ ಪರವಾಗಿರ್ತಾರೆ, ಅವರು ನಿಷ್ಠಾವಂತರು, ಯಾವುದೇ ಒಂದು ಹಗರಣಕ್ಕೆ ತೆಗೆದುಕೊಂಡವರಲ್ಲ. ಆ ಕಾರಣದಿಂದ ಜನ ಅವ್ರ ಮೇಲೆ ಪ್ರೀತಿ ಪಟ್ಟವ್ರೆ. ಡಾಕ್ಟರ್ ಖಂಡಿತವಾಗೂ ಕೆಲಸ. ಅಲ್ಲ ಸರ್, ಈ ಕನಕಪುರ ಅಂತ ಅಂದ್ರೆ ಡಿ ಕೆ ಬ್ರದರ್ಸ್ ಅವರ ಭದ್ರಕೋಟೆ ಅಂತಾರೆ. ಭದ್ರಕೋಟೆ ನೋಡಿ ಸಾಕಾಗದೆ ಈ ಸಾರಿ ಎಲ್ಲ ಚೇಂಜ್ ಆಗ್ಬಿಟ್ಟವ್ರೆ. ಏನು ಸರ್ ಹಿಂಗಂತೀರ ನೀವು? ಚೇಂಜ್ ಅಂತ ಕುಮಾರಣ್ಣನ ಅಂತ ದೇವೇಗೌಡರನ್ನ ಸೋಲ್ಸಿದ್ವಿ ನಾವು. ಡಾಕ್ಟ್ರು ಹೆಂಗೆ ಲೆಕ್ಕ? ಕುಮಾರಣ್ಣ ದೇವೇಗೌಡರು ಮಿಂಗಲ್ ಆಗಿ ನಾವು ಒಕ್ಕಲಿಗರು ಚೆನ್ನಾಗಿರುವ ಅಂದ್ಬಿಟ್ಟು ನೀನು ಇದ್ದವ್ ನಾನು ಇದ್ದವ್ ನೀನು ಇಬ್ರನ್ನ ಗೆದ್ಕೊಡು ಅಂದ್ಬಿಟ್ಟು ಅವ್ರು ಮಿಂಗಲ್ ಆಯ್ತಿದ್ರು. ಡಾಕ್ಟ್ರು ನಿಷ್ಠಾವಂತರು, ಡಾಕ್ಟ್ರನ್ನ ಗೆಲ್ಲಿಸ್ತಾರೆ, ಮೋದಿನ ಗೆಲ್ಲಿಸ್ತಾರೆ, ಈ ದೇಶನ ಉಳಿಸ್ತಾರೆ. ಈ ದೇಶದ ಉಳಿವಿಗಾಗಿ ಮೋದಿ ಗೆಲ್ಲಿಸಕ್ಕೆ ಮಾಡ್ತಾರೆ. ನಮ್ಮ ಪ್ರಕಾರ 28 ಕ್ಯಾಂಡಿಡೇಟು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನೊಂದು ಪಕ್ಷದಲ್ಲಿ ಇರ್ಬೋದು, ನಮ್ಮ ಅಭ್ಯರ್ಥಿ ಇಲ್ಲಾಗ್ತಕ್ಕಂಥ ಅಭ್ಯರ್ಥಿ ಬೆಂಗಳೂರು ಗ್ರಾಮ ಅತ್ಯುತ್ತಮವಾದಂಥ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ರವರು. ಎಲ್ಲ 28 ಕ್ಷೇತ್ರದಲ್ಲಿ ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡ್ರೆ, ಯಾವುದೇ ವಿಚಾರದಲ್ಲಿ, ಯಾವುದೇ ಥರದಲ್ಲಿ ನೀವು ಲೆಕ್ಕ ಹಾಕಿದ್ರೆ ಅತ್ಯುತ್ತಮವಾದ ವ್ಯಕ್ತಿ ಅಂತ ಹೇಳ್ಬೋದು. ಆದ್ದರಿಂದ ಅವರಿಂದ ದೇಶದ ಅಭಿವೃದ್ಧಿ ಕಾಣ್ಬೋದು ನಾವು. ಈಗಾಗಲೇ ಒಂದು ಸಂಸ್ಥೆ ಮಾಡಿ ಅನೇಕ ಬಡವರಿಗೆ, ಲಕ್ಷಾಂತರ ಜನರಿಗೆ ಉಳಿಸೋರೆ. ಅವ್ರ ಕಾರ್ಯನ ಸಮರ್ಥವಾಗಿ ನಿರ್ವಹಿಸೋರೆ. ಸರ್ ಓಕೆ, ನೀವು ಹೇಳೋದು ಕರೆಕ್ಟು. ಬಟ್ ಈಗ ಡಿ ಕೆ ಸುರೇಶ್ ಅವ್ರು ಹೆಂಗೆ ಅಂತಂದ್ರೆ ರಾಜಕೀಯದಲ್ಲಿ ಪ್ರೊಫೆಷನಲ್ ಆಗ್ಬಿಟ್ಟಿದ್ದಾರೆ ಇವರು. ಡಿ ಕೆ ಶಿವಕುಮಾರ್ ಈ ಕಾಲಘಟ್ಟದಲ್ಲಿ ಈ ಟೈಮಲ್ಲಿ ಅವರೇ. ಹಿಂದೆ ಎಲ್ಲ ಡಿ ಕೆ ಶಿವಕುಮಾರ್ ಅಂತವರು ಮಸ್ತಾಗಿದ್ರು. ಅವರೆಲ್ಲ ಅತ್ಯುತ್ತಮವಾದ ವ್ಯಕ್ತಿಗಳೇ. ಅವರೆಲ್ಲ ಆ ಕಾಲಘಟ್ಟ ಬಂದಂಗೆ ನಿರ್ಧಾರ ಮಾಡ್ತಾರೆ. ಕಾಲಘಟ್ಟ ಬದಲಾವಣೆ ಆಗದೆ, ಜನ ಬದಲಾವಣೆ ಆಗವ್ರೆ. ಈಗ ಇಬ್ಬರಲ್ಲಿ ಯಾರು ನಿಮ್ಮ ಪ್ರಕಾರ ಒಳ್ಳೆ? ನಮ್ಮ ಪ್ರಕಾರ ವ್ಯಕ್ತಿಗತವಾಗಿ ಡಾಕ್ಟರ್ ಮಂಜುನಾಥ್ ಅವರು ವ್ಯಕ್ತಿಗತ ಇಡೀ ಕರ್ನಾಟಕಕ್ಕೆ ಒಂದವರು ಅಂತ ಹೇಳ್ತೀನಿ. ದೇಶ ಅಭಿವೃದ್ಧಿ ಆಗಬೇಕು, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಒಳ್ಳೆ ರಾಜಕಾರಣಿಗಳು ಬರ್ತಕ್ಕಂಥ ಸ್ವಚ್ಛವಾದ ರಾಜಕಾರಣಿ ಬರಬೇಕು. ಜನ ಕೇಳ್ತಾರೆ ಒಳ್ಳೆಯವ್ರು ಬರೋರು ರಾಜಕೀಯಕ್ಕೆ, ಒಳ್ಳೆಯವ್ರು ಬರೋರು ರಾಜಕೀಯಕ್ಕೆ ಅಂತಾರೆ. ಒಳ್ಳೆಯವ್ರು ಬಂದವರೆ ಜನ ಓಟ್ ಹಾಕ್ತಾರೆ. ಕೆಲವರು ಹೋಗಿ ಸುಮ್ಮನೆ ಅವ್ರಿಗೆ ಬೇಕು ಅಂತ ನೀವು ಬರಬೇಡಿ, ರಾಜಕೀಯ ಕೆಟ್ಟೋಗೋದೆ ಅಸರ್ಪಡಿಸೋರು. ಯಾರು ಉತ್ತಮವಾಗಿ ರಾಜಕೀಯ ಬೆಳಿಬೇಕು, ದೇಶ ಬೆಳಿಬೇಕು, ಉಳಿಬೇಕು ಅಂತಂದರೆ ಮಂಜುನಾಥ್ ಅಂತವ್ರು ಬರಬೇಕು. ಇದೊಂದೇ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಆ ಥರದವರೇ ಬರಬೇಕು. ಆವಾಗ ದೇಶವನ್ನು ಉಳಿತಾರೆ, ಜನನೂ ಉಳಿತಾರೆ, ನೆಮ್ಮದಿಯಾಗಿ ಜನನೂ ಇರ್ತಾರೆ. ಓಕೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಹೆಸರು ಮಾಡಿದ್ರು ಅದನ್ನ ರಾಜಕೀಯದಲ್ಲೂ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ಹೌದು. ಅದರಿಂದ ಆ ದೃಷ್ಟಿಯಿಂದ ವ್ಯಕ್ತಿ ಒಳ್ಳೆಯವರು, ಒಂದು ದೃಷ್ಟಿಯಿಂದ ಜನ ಅವ್ರ ಕಡೆ ಮನಸ್ಸು ಮಾಡಿದ್ದಾರೆ. ಓಕೆ, ಈಗ ನೀವು ಓಟ್ ಹಾಕ್ತಾ ಇರೋದು ಅವ್ರಿಗೆ ದೇವೇಗೌಡರ ಮುಖ ನೋಡ್ಕೊಂಡು ಅಥವಾ ಮೋದಿಯವ್ರ ಮುಖ ನೋಡ್ಕೊಂಡು ಅಥವಾ ಮಂಜುನಾಥ್ ಅವರು ಹೆಸರು ಮಾಡಿರೋದಕ್ಕೋ ಅದಕ್ಕೋ ಯಾವುದಕ್ಕೆ? ಮಂಜುನಾಥ್ ಅವರ ಹೆಸರು ಮಾತ್ರ, ಪಾರ್ಟಿ ಗಿರ್ಟಿ ನಮಗೆ ಬೇಡ. ಹೌದಾ? ಹೌದು, ಆ ಥರ. ಬೆಂಗಳೂರು ಗ್ರಾಮ ಹತ್ರ ಫುಲ್ ಟಫ್ ಇದೆ ಅಂತ? ಫುಲ್ ಟಫು, ಸಖತ್ತಾಗದೆ. 99% ಟಫು. ಹೌದು. ಈಗ ನಮ್ಮ ಅನುಭವದ ಪ್ರಕಾರ ನಾವು ಲೋಕಲ್ ಜನ ಆದ್ದರಿಂದ ಜನಾಭಿಪ್ರಾಯ ಸಂಗ್ರಹಣೆ ಆಯ್ತಾ ಇರ್ತದೆ. ಈಗ ಕನಕಪುರದಲ್ಲಿ ನೀವೇ ನೋಡಿ, ಏನು ಅಭಿಪ್ರಾಯ ಮಾಡಿದ್ದಾರೆ ಅಭಿವೃದ್ಧಿ? ಏನೂ ಇಲ್ಲ. ಹೇಳ್ತಾರೆ ಆ ರೋಡು ಈ ರೋಡು ನಿರ್ವಹಣೆ ಅಂತ ಏನು ಅಲ್ಲ ಸರ್. ನರೇಗಾದಲ್ಲಿ ತುಂಬಾ ದುಡ್ಡು ತಂದಿದ್ದಾರೆ. ಯಾರು ತಿನ್ಕೊಂಡ್ರು ನರೇಗಾದಲ್ಲಿ? ಯಾರು ನಾವು ಬಡವರಿಗೆ ಸಿಗ್ತಿದ್ದ ಕೂಲಿ ಮಾಡೋರಿಗೆ ಅಂದರೆ ಈ ಸಲ ಪಕ್ಕ ತಪ್ಪದೆ ಇವರು ಡಾಕ್ಟ್ರೇ ಗೆಲ್ತಾರೆ ಅಂತ ನಮ್ಮ ಲೆಕ್ಕ. ಓಕೆ. ಗೊಂಬೆ ನಗರಿ ಚನ್ನಪಟ್ಟಣದಲ್ಲಿ ನಾವಿದ್ದೀವಿ. ಸಾಕಷ್ಟು ರಾಜಕೀಯ ಚರ್ಚೆಗಳು ಎಲ್ಲಪ್ಪ ನಡೆಯೋದು ಅಂತಂದರೆ ಸ್ಪೆಷಲ್ ಆಗಿ ಅದು ಟೀ ಅಡ್ಡಗಳಲ್ಲಿ ಮತ್ತು ಯಾವುದು ತಂಪಾಗಿರುತ್ತೆ ನೋಡಿ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಆರಾಮಾಗಿ ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ. ರೈಟ್ ನಾವು ನನ್ನ ಜೊತೆ ಇಲ್ಲಿ ಇದ್ದಾರೆ. ಲೋಕಸಭಾ ಚುನಾವಣೆ, ಸೊ ಬೆಂಗಳೂರು ಗ್ರಾಮಾಂತರ ಸಿಕ್ಕಾಪಟ್ಟೆ ಜಿದ್ದ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಡಿ ಕೆ ಸುರೇಶ್ ಅವರು ಅಥವಾ ಡಾಕ್ಟರ್ ಮಂಜುನಾಥ್ ಅವರು? ಡಾಕ್ಟರ್ ಮಂಜುನಾಥ್ ಒಳ್ಳೆ ವ್ಯಕ್ತಿ, ಆದರೆ ಅವರು ರಾಜಕೀಯಕ್ಕೆ ಬರಬಾರ್ದಾಯಿತು. ಬಂದದ್ದು ಭಾರಿ ತಪ್ಪು ಮಾಡಿದ್ರು. ಬಂದರು ಹಿಂಬಾಗ್ಲಿಂದ ಹೋಗ್ಬೇಕಾಯ್ತು. ರಾಜ್ಯಸಭಾ ಆಯ್ಕೆ ಅವರು ಮಹಾರಾಜರು ಬರಬಾರ್ದಾಯ್ತು. ರಾಜರಂಗೆ ಇರಬೇಕಾಯ್ತು. ಮಂಜುನಾಥ್ ಅವರು ಒಳ್ಳೆ ಹೆಸರು ಮಾಡಿದರು.
ಅವ್ರಿಗೇನು ಬೇಕಾಗಿರಲಿಲ್ಲ ರಾಜಕೀಯ. ಓಕೆ, ಈಗ ಬಂದ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಒತ್ತಡಕ್ಕೆ ಬಂದಿದ್ದಾರೋ ಅಥವಾ ಹೆಂಗೆ ಬಂದಿದ್ದಾರೆ ಅಂತ? ಅವ್ರ ಒತ್ತಡಕ್ಕೆ ಬಂದಿರೋದು ಪಾಪ. ಅವ್ರಿಗೇನು ರಾಜಕೀಯ, ಅವ್ರ ಮನಸ್ಸಲ್ಲಿ ರಾಜಕೀಯ ಮಾಡಬೇಕು ಅಂತ ಇರಲಿಲ್ಲ. ಏನು ಪ್ಲಸ್ ಪಾಯಿಂಟ್ ಅಂತೀರಾ? ಹೊಸಬರು ಮಂಜುನಾಥ್ ಬೇರೆ, DK ಸುರೇಶ್ ಅವರು ಕೆಲಸ ಮಾಡವ್ರೆ, ಇಲ್ಲ ಅಂತ ಏನು ಹೇಳುವಂಗಿಲ್ಲ. ನಮ್ಮ ರೈಲ್ವೆ ಬ್ರಿಡ್ಜ್ ಮಾಡಿಸವ್ರೆ, ಸುಮಾರು ಕಾಮಗಾರಿ ಅವರು ಮಾಡವ್ರೆ. ಮಂಜುನಾಥ್ ವಸ್ತು ಪಾಪ, ಆದ್ರೂ ವ್ಯಕ್ತಿ ಒಳ್ಳೆ ವ್ಯಕ್ತಿ. ಅಲ್ಲ, ಕೆಲಸ ಮಾಡಿದ್ರೆ ಕಾಂಪಿಟೇಷನ್ ಟಫ್ ಇದೆ ಅಂತೀರಲ್ಲ, ಹೆಂಗೆ? ಟಫ್ ಇದೆ ಅಂದ್ರೆ ಹೆಸರು ಚೆನ್ನಾಗಿದೆ ಅವ್ರಿಗೆ, ಮಂಜುನಾಥ್ ಅವ್ರಿಗೆ. DK ಸುರೇಶ್ ಅವ್ರ ಹೆಸರೇನು ಚೆನ್ನಾಗಿ, ಅವ್ರ ಹೆಸರು ಚೆನ್ನಾಗಿದೆ. ಅವ್ರ ಹೆಸರು ಚೆನ್ನಾಗೈತೆ, ಹೆಸರು ಚೆನ್ನಾಗಿಲ್ಲ ಅಂತ ಅಲ್ಲ, ಒಳ್ಳೆ ವರ್ಕರ್ ಅಂತ ನಾನು ಹೇಳಿದ್ನಲ್ಲ. MP ಲೋಕಸಭಾ ಸದಸ್ಯರು ಅವರು ಒಳ್ಳೆ ವರ್ಕರ್ರೇ, ಒಳ್ಳೆ ಮನ್ಸನೇ, ಒಳ್ಳೆ ವ್ಯಕ್ತಿನೇ. ಆದ್ರೆ ಈಗ ಮಂಜುನಾಥ್ ಒಂದು ಸ್ವಲ್ಪ ಹೆಸರದೆ, ಇವರಿಬ್ರು ಜಂಟಿ ಆಗದೆ, ದಳ BJP ಮಿಂಗಲ್ ಆಗವ್ರೆ, ಮಿಲಿನ ಆಗವ್ರೆ, ಆದ್ರಿಂದ ಸ್ವಲ್ಪ ಫೈಟ್ ಅದೇ. ಇರ್ಲಿ ಇಲ್ಲ, ಎರಡೇ ಮಾತಾಡ್ಬಿಟ್ರೆ ಹೆಂಗೆ ನಮ್ಮ ಹತ್ರ ನೀವು? JDS ಪ್ಲಸ್ BJP ಒಂದಾಗಿರೋ ದೆಸೆಯಿಂದ, ಮೈತ್ರಿ ಆಗಿರೋ ದೆಸೆಯಿಂದ ಬಟ್ ಟಪ್ಪದೆ ಅನ್ನೋದಕ್ಕೆ DK ಸುರೇಶ್ಗೂ ಮಂಜುನಾಥ್ಗೂ ಟಪ್ಪದೆ ಅಂತ 2 ಪಾಯಿಂಟ್ ಅಲ್ವಾ? ಇನ್ನೇನ್ ಅದ್ರದ್ದೇನು ಪಾಯಿಂಟ್ ಏನಿಲ್ಲ, ಇಬ್ಬರಿಗೂ ಟಪ್ಪದೆ ಟಪ್ಪು ನಡೀತದೆ ಅಷ್ಟೇ. ಇನ್ನೇನಿಲ್ಲ, ಗೆಲುವು ಸೋಲೋ. ಈಗ ಕೆಲವ್ರು ಹೇಳ್ತಾರೆ ಡಾಕ್ಟ್ರಿಗೆ ಇವೆಲ್ಲ ಯಾಕಪ್ಪ ಬೇಕಾಗಿತ್ತು ಅಂತ. ಸತ್ಯ, ಎಲ್ಲಾನು ಉಳಿಸವ್ರೆ, ಎಲ್ಲ ಪ್ರಜೆಗಳನ್ನು ಉಳಿಸವ್ರೆ, ಎಲ್ಲ ಉಳಿಸವ್ರೆ. ಹೆಸರು ಸಿಕ್ಕಾಪಟ್ಟೆ ಹೆಸರಿತ್ತು, ಆ ಹೆಸರು ಹಂಗೆ ಮಡಿಕೊಂಡೋಗಿರೋ ಸಂತೋಷ ಆಗೋದು ಅಂತ ಅನಿಸ್ತದೆ ಅಲ್ವಾ? ಅದು ಬಿಟ್ಟು ಇನ್ನೇನಿಲ್ಲ. ಬೆಂಗಳೂರು ಗ್ರಾಮಾಂತರ ನಿಮ್ಮ ಒಲವು ಯಾರಿಗೆ? DK ಸುರೇಶ್ ಅವರು, ಡಾಕ್ಟರ್ ಮಂಜುನಾಥ್ ಅವರು? DK ಸುರೇಶ್ ಕೆಲಸ ಮಾಡಿದ್ದಾರೆ, ಅವ್ರ ಕಡೆ ಜನ ಜಾಸ್ತಿ ಅವ್ರೆ. ಇವರು ಡಾಕ್ಟ್ರು ಪಾಪ ಹೊಸ್ದಾಗಿ ಬಂದವ್ರೆ. ಒಬ್ಬ ಪೈಲ್ವಾನು ಇಬ್ಬರ ಮೇಲೆ ಆಡ್ಬೇಕು ಕುಸ್ತಿ. ಅಷ್ಟೇ. ಯಾರ ಪರಿಸ್ಥಿತಿ ಹಿಂಗಿರೋದೀಗ? DK ಸುರೇಶ್ ಅವ್ರದ ಐತೆ, ಒಬ್ಬ ಇಬ್ಬರ ಮೇಲೆ ಕುಸ್ತಿ ಆಡ್ಬೇಕು. ಶಿವಕುಮಾರ್ ಓಡಿಸ್ತಾರೆ. ನಾನು ಹೇಳಲ್ಲ, ನಿಮ್ಮ ಪ್ರಕಾರ DK ಸುರೇಶ್ ಅವರ, ಡಾಕ್ಟ್ರ? ಹೇಳೋಕ್ಕಾಗಲ್ಲ, ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಇನ್ನೂ ಏನು ಕನ್ಫರ್ಮ್ ಮಾಡೋಕ್ಕಾಯ್ತಾ ಇಲ್ಲ. ನೋಡುವ, 4ನೇ ತಾರೀಕು ಗೊತ್ತಾಗುತ್ತೆ. ಇಬ್ಬರಿಗೂ ಬಲ ಚೆನ್ನಾಗಿದೆ. ನೋಡುವ ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. ಇವರು ಅದೇಂಗೆ ಸರ್ ಬಲ ಟಫ್ ಫೈಟು ಅಂತೀರಾ? DK ಸುರೇಶ್ ಅವರು 3 ಸಲ ಗೆದ್ದವ್ರೆ, ಇವ್ರು ಇದೇ ಫಸ್ಟ್ ಟೈಮ್ ಕಾಂಪೀಟ್ ಮಾಡ್ತಿರೋದು. ಅದು ಹೆಸರಲ್ವಾ ಸರ್? ಮಂಜುನಾಥ್ ಅಂದ್ರೆ ಇಡೀ ಇದಕ್ಕೆ ಗೊತ್ತು, ಹೆಸರು ಮೇಲೆ ಬಂದವ್ರೆ. ಮಂಜುನಾಥ್ ಅಂದ್ರೆ ಇಡೀ ಇಂಡಿಯಾಗೆ ಗೊತ್ತು, ಅದಕ್ಕೇನೆ ಅವ್ರಿಗೂ ಫೈಟ್ ಇದೆ. ನೋಡುವ ಯಾರು ಗೆಲ್ತಾರೆ ಅಂತ. ಟಫ್ ಇದೆ, ಪಕ್ಕ ಟಫ್ ಇದೆ. ನಾವು ಡಾಕ್ಟರ್ ಮಂಜುನಾಥ್ಗೆ ಆಗ್ತದೆ ಸರ್. ಏನಕ್ಕೆ ಅಂದರೆ ಇಡೀ ವರ್ಲ್ಡ್ ರೆಕಾರ್ಡ್ ಅವ್ರದ್ದು. DK ಸುರೇಶ್ ನೋಡಿದ್ದೀವಿ, ಆದರೆ 4 ವರ್ಷದಿಂದ ತಿನ್ಪಣ್ಣ ತಲೆಗೆ ಬಂದಿರಲ್ಲ. ಅವರು ಬಂದೇ ಇಲ್ಲ. ಎಷ್ಟೋ ಕಡೆ ಕೇಳಿದ್ರೆ 4 ವರ್ಷದಿಂದ ಏನು ಮಾಡ್ತಿದ್ರಿ ನೀವು ಅಂತ ಕೇಳಿದಾರೆ ಜನ. ಒಲವು ಯಾವ ಕಡೆ ಇದೆ? ಡಾಕ್ಟರ್ ಮಂಜುನಾಥ್ ಕಡೆ ಇದೆ. ನಮ್ಮ ಅಡ್ರೆಸ್ಸು ಉಪೇಂದ್ರ ಅಂದ್ಬಿಟ್ಟು ಏನ, ನಾವು ಈ ಯುಗಾದಿ ಹಬ್ಬ ಬರ್ತಾ ಇದೆ, ನಮಗೆ ಪರ್ಮಿಷನ್ ಕೊಡಬೇಕು 2 ದಿನ. ಅದು ಒಂದು ಪಾಯಿಂಟ್ ಕೇಳಿ. ಈ ಪಾಯಿಂಟ್ ಯಾರು ಕೇಳ್ತಾ ಇಲ್ಲ, ಈ ಪಾಯಿಂಟ್ ನಾನು ಕೇಳ್ತಾ ಇದ್ದೀನಿ. ಈಗ ಕುಮಾರಸ್ವಾಮಿ 2ನೇ ವರ್ಷದಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ? ಅದು ಕಾಲದಿಂದ, ಪುರಾಂತರ ಕಾಲದಿಂದ ಬಂದಿದೆ. ಅದು 2 ದಿನ ಪರ್ಮಿಷನ್ ಕೊಡಿ, ಉದ್ಧಾರ ಆಗ್ಬಿಡ್ಲಿ. ಅದೆಲ್ಲ ಕೊಡ್ಲಿಲ್ಲ, 2 ಹಾಕಲ್ಲ ನಾವು. ಯಾವ್ದು ಗೊತ್ತಾ? ಪಕ್ಷ ಪರ್ಮಿಷನ್ ಕೊಡ್ಲಿಲ್ಲ ನಾವು ಹಾಕೋದಕ್ಕೆ. ಪರ್ಮಿಷನ್ ಬೇಕು. ಪ್ರಜೆಗೋಸ್ಕರ ಓಡಾಡ್ತೀವಿ ಬೇಕಾದ್ರೆ. ಪರ್ಮಿಷನ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಇಬ್ರಿಗೂ ಇಲ್ಲ. ಚನ್ನಪಟ್ಟಣ ತಾಲೂಕು BJP ಲೀಡ್ ಆಗುತ್ತೆ. ಯಾರು ಏನ್ ಫೈಟ್ ಮಾಡಿದ್ರು BJP ಲೀಡು. ಅದೇನಂತೀರಾ? ಗ್ಯಾರಂಟಿ 100 ನೆಕ್ಸ್ಟ್ ವರ್ಷ ಬರ್ತಿರಲ್ಲ, ಅವಾಗ ನನ್ನ ಕೇಳಿ, ನನ್ನ ಹೆಸರು ಮಾಡಿಕೊಂಡು ಅವಾಗ ಬಂದ್ ಹೇಳಿ. ಅಲ್ಲ, ಏನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರಲ್ಲ, ಮೈತ್ರಿ ಆಗವ್ರೆ ಅಂತನಾ? ಮೈತ್ರಿಗೆ ಇದ್ರಿಲ್ಲ ರೀ, ನೆಕ್ಸ್ಟ್ ಬರ್ತಿರಲ್ಲ ಅವಾಗ ನೋಡಿ BJP ಲೀಡ್ ಆಯ್ತಾ ಕಾಂಗ್ರೆಸ್ ಲೀಡ್ ಆಯ್ತಾ ನೆಕ್ಸ್ಟ್ ಬಂದ್ ಹೇಳಿ. ಸರಿ ಸರ್, ಆಯ್ತು. ಈಗ ಚನ್ನಬಂಡಕ್ಕೆ ಬಂದು ಯೋಗೇಶ್ವರ್ ಅವರು ಕುಮಾರಸ್ವಾಮಿ ಅವರು ಒಟ್ಟಿಗೆ ಬಂದು ಇಲ್ಲಿ ಇದು ಮಾಡ್ತಾರ, ಪ್ರಚಾರ ಮಾಡ್ತಾರ? ಯೋಗೇಶ್ಪುರ್ ಇದ್ರು ಅವ್ರಿಗೆ ಮಾಡ್ತಿದ್ರು. ಅಲ್ಲ, ಅವರಿಬ್ರು ಸೇರಿ ಪ್ರಚಾರ ಮಾಡ್ತಾರ. ಯಾರು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ, ಮತ್ತೆ ಯಾರು ಮಾಡ್ಬೋದು ಬಿಡ್ಬೋದು. BJP ಚನ್ನಪಟ್ಟಣ ತಾಲೂಕು ಲೇಡೀಸ್ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತೀರಾ? ವರ್ಕೌಟ್ ಆಗುತ್ತೆ. ಚನ್ನಪಟ್ಟಣ ತಾಲೂಕಲ್ಲಿ ಮಿಸ್ ಇಲ್ಲ. ಗೆಲ್ಲೋದು ಸೋಲೋದು ಗೊತ್ತಿಲ್ಲ. ಚನ್ನಪಟ್ಟಣ ತಾಲೂಕು BJP ಲೀಡು. ಮಂಜುನಾಥ್ ಒಳ್ಳೆ ವ್ಯಕ್ತಿ, ಆದರೆ ಬರಬಾರ್ದಾಗಿತ್ತು. ಅವರು ಬಂದಿದ್ದಾರೆ. DK ಸುರೇಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ MP ಆಗಿ. ಚನ್ನಪಟ್ಟಣ ಈ ಕನಕಪುರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಷ್ಟ ಇದೆ ಸೋಲ್ಸೋದು. ಬಟ್ ಮಂಜುನಾಥ್ ಒಳ್ಳೆ ವ್ಯಕ್ತಿ, ಜನಗಳಿಗೆ ಅಷ್ಟಾಗಿ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಅವ್ರು ಡಾಕ್ಟರ್ ಅನ್ನೋದು ಒಂದು ಬಿಟ್ರೆ ಎಲ್ಲರಿಗೂ ಅಷ್ಟು ಪರಿಚಿತ ಇಲ್ಲ. ರಾಜಕಾರಣಕ್ಕೆ ಹೊಸಬರವರು
ಹಾಗಾಗಿ ಡಿ ಕೆ ಸುರೇಶ್ ಮುಂಚೂಣಿ. ಆ್ಯಕ್ಚುಲಿ ಇಲ್ಲೊಂದು ಅರಳಿಕಟ್ಟೆ ಇದೆ. ಅರಳಿಕಟ್ಟೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾರೆ, ಕುಶಲೋಪರಿಗಳನ್ನ ಮಾತಾಡ್ತಾ ಇರ್ತಾರೆ. ನಮ್ಮ ಜೊತೆ ಒಂದಷ್ಟು ಹಿರಿಕರಿದ್ದಾರೆ. ಕೆ ಸುರೇಶ್ ಅವರು ಅಥವಾ ಡಾಕ್ಟರ್ ಮಂಜುನಾಥ್ ಅವರು? ನಾವು ಇಲ್ಲ, ನಾವು ಪಕ್ಕ ಬಿಜೆಪಿ. ನಾವು 1 ಕೋಟಿ ಕೊಡ್ತೀನಿ ಅಂದ್ರೂ ಯಾವ ನನ್ನ ಮಗನಿಗೂ ಓಟ್ ಹಾಕೋದಿಲ್ಲ. ನಾವು ಹಾಕೋದು ಮೋದಿ ಲೆಕ್ಕಾಚಾರ, ಬಿಜೆಪಿ ಲೆಕ್ಕಾಚಾರ. 1 ಕೋಟಿ ಇಲ್ಲೇ ಕೊಡ್ತೀನಿ ಅಂದ್ರು ನಾವು ತಗೊಳ್ಳೋದಿಲ್ಲ, ಹೇಳೋದಿಲ್ಲ. ಬೇರೆ ಯಾಕೆ ಸುರೇಶ್ ಕೆಲಸ ಕೇಳ್ರಿ, ಇಲ್ಲಿ ಹೇಳ್ತೀನಿ ಯಾಕೆ ಅಂತ ಕೇಳಿರಿ. ನಮ್ಮ ದೇಶದ ಹಿಂದುತ್ವ ಒಂದೇ. ನಮ್ಮ ಭಾರತ ಮಾತೆ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದೀವಿ, ಅನ್ನ ತಿಂದಿದ್ದೀವಿ, ಬೆಳೆದಿದ್ದೀವಿ, ಇಲ್ಲೇ ಸಾಯ್ತೀವಿ, ಇಲ್ಲೇ ಬದುಕ್ತೀವಿ. ನಮಗೆ ಯಾವ ನನ್ನ ಮಗನೂ ನಮ್ಗೆ ಬೇಕಾಗಿಲ್ಲ. ಯಾರು ದುಡ್ಡು ಕಾಸು ಹಣ ಆಸ್ತಿ ಐಶ್ವರ್ಯ ಏನು ಬೇಕಾಗಿಲ್ಲ. ಭಾರತೀಯರಾಗಿ ಹಿಂದೂಗಳಾಗಿ ಸಾಯ್ಬೇಕು ಅಂತ ಆಸೆ. ಇನ್ನೊಂದು ದೇಶಕ್ಕೆ ಮಾದರಿಯಾಗಿರ್ಬೇಕು ಅಂತ ಆಸೆ. ಅದು ಮೋದಿ ಹತ್ರ ಇದೆ, ಬೇರೆ ಯಾರ ಇಲ್ವೇ ಇಲ್ಲ. ಈಗ ಲೋಕಲ್ ವಿಚಾರ 130 ಅಲ್ಲ, 140 ಕೋಟಿ ಅಲ್ಲ, ಇನ್ನು 200 ಕೋಟಿ ಬೇಕಾರೆ ಆಗಲಿ. ಮೋದಿ ಯೋಗ್ಯತೆ ಬರುವಂತ ವ್ಯಕ್ತಿ ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟಿಲ್ಲ. ಇನ್ಮೇಲೆ ಹುಟ್ಟಿದ್ರು ಹುಟ್ಟಬಹುದು. ಪ್ರಧಾನಿ ಬಗ್ಗೆ ಹೇಳಿದ್ರಿ, ನಿಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಥವಾ ಡಾಕ್ಟರ್ ಡಿ ಕೆ ಸುರೇಶ್ ಅವರು? ಕೇಳ್ರಿ, ಮಂಜುನಾಥ್ ಅವರಿರೋದು ಆಕಾಶದೆತ್ತರಕ್ಕೆ, ಅಷ್ಟು ಡಿಫ್ರೆನ್ಸ್ ಇದೆ ಅವ್ರಿಗೆ ಇವ್ರಿಗೆ. ಹಂಗಿದ್ಕೊಂಡು 3 ಸಲ ಗೆದ್ದಿದ್ದಾರಾ? ಅದೇನು, ಅದೇ ಗೆದ್ದಿರೋ ವಿಚಾರ ನನಗೆ ಗೊತ್ತಿಲ್ಲ. ಅದು ಹೆಂಗೆ ಗೆದ್ದಿದ್ದಾರೋ, ಗೆದ್ದಿರೋ ವಿಚಾರದಲ್ಲಿ ಏನಿದೆಯೋ ಅಂತ ನನಗೇನು ಗೊತ್ತು. ಈಗ ನಮ್ಮ ಜಾಬಲ್ಲಿ ಇರೋದು ನಿಮ್ಮ ಜಾಬಲ್ಲಿ ಇದೆ, ನಿಮ್ಮ ಜಾಬಲ್ಲಿ ಇರೋದು ನಮ್ದು ಇದೆ. ನಿಮ್ಮ ಜಾಬನ್ನು ನೀವು ಹೇಳ್ತೀರಿ, ನನ್ನ ಜಾಬನ್ನು ನಾನೇ ಹೇಳ್ತೀನಿ ಅಷ್ಟೇ. ತಿಳ್ಕೊಳ್ಳಿ. ಅಲ್ಲಲ್ಲ, ಸತ್ಯಾಂಶ. ನಾವು ಯಾವ ಸುಳ್ಳು 1 ಪೈಸದ್ದು ಹೇಳೋದಿಲ್ಲ. 1 ಕೋಟಿ ಕೊಡ್ತೀನಿ ಅನ್ನೋ 1 ಸುಳ್ಳು ನಮ್ಮ ಕೈಲಿ ಹೇಳ್ತಿದ್ದಾರೆ. 90% ಬಿಜೆಪಿ ಅದ ಇವಾಗಲೇ. 90% ಬಿಜೆಪಿ ಅದೇ. ಕಾಂಗ್ರೆಸ್ ಏನು ಕೆಲಸ ಮಾಡ್ತಾರೆ? ಕಾಂಗ್ರೆಸ್ ಮಾಡೋದು ಏನು ಮಾಡೋದು? ಏನ್ರಿ ಮಾಡವ್ರೆ? ಏನು ಮಾಡವ್ರ? 2 ಸಾರಿ MP ಆದ್ಮೇಲೆ ಏನು ಮಾಡಿದಾನೆ? ಏನು ಮಾಡಿದಾರ? ದುಡ್ಡು ಮಾಡವ್ರಷ್ಟೇ, ದುಡ್ಡು ಮಾಡವ್ರೆ. ಇನ್ನೇನು ಮಾಡಿದಾರ ಅವರು? ದುಡ್ಡು ಹಚ್ಚಿ ಗೆದ್ಬಿಡುವ ಅಂತ. ದುಡ್ಡು ನಡೆಯಲ್ಲ ಈ ಸಲ ಅಂತೀರಾ? ದುಡ್ಡು ನಡೆಯವಲ್ಲ ಈ ಸಾರಿ. ದುಡ್ಡು ನಡೆಯುದಿಲ್ಲ, ಏನೇ ದುಡ್ಡು ಹಾಕಲು ನಡೆಯುದಿಲ್ಲ ಈ ಸಾರಿ. ಏನು ನಡೆಯುದಿಲ್ಲ ಈ ಸಾರಿ. ನಾವು ಹಿಂದೂ ದೇಶ, ಹಿಂದೂ ಬಾಂಧವರು, ಭಾರತದ ಇತಿಹಾಸನ ಕಟ್ಕೊಂಡು ಬದುಕಿರು, ಆ ಮಣ್ಣನ್ನೆಲ್ಲ ನೀರು ಕುಡಿದು ಬೆಳೆದಿರು, ಇಲ್ಲೇ ಸಾಯ್ಬೇಕು, ಇಲ್ಲೇ ಇರಬೇಕು. ನಾವು ನಮ್ಮ ದೇಶದ ಹಿಂದುತ್ವನ ಬೇರೆ ದೇಶಕ್ಕೆ ಟ್ರೈನಿಂಗ್ ಕೊಡಬೇಕು. ನಮ್ಮ ಇತಿಹಾಸನ ಬೇರೆಯವ್ರು ಕಲಿಬೇಕು. ನಮ್ಮ ದೇಶದ ಇತಿಹಾಸ ಬೇರೆಯವ್ರು ಕಲ್ತಿ ಬದುಕಬೇಕು. ಆವಾಗಲೇ ಈ ಮನುಷ್ಯನ, ಈ ಪ್ರಪಂಚದ ದೃಷ್ಟಿಕೋನ ಎಲ್ಲ ಬದಲಾಗೋದು. ಅಲ್ಲಿವರೆಗೂ ಬದಲಾಗೋದಿಲ್ಲ. ಭಾರತೀಯ ಇತಿಹಾಸನ ಪ್ರಪಂಚವೇ ಕಲಿಬೇಕು. ನಾವು ಒಂದೇ ದೇಶ ಕಲಿಯೋದಲ್ಲ. ನಾವು ಬಡವರೇ ಆಗಿರ್ಬೋದು, ಚಾಲನೆ ಮಾಡ್ಕೊಂಡಿರ್ಬೋದು, ಏನೂ ಇಲ್ಲ. ಇದರಲ್ಲಿ ಸತ್ಯಾಂಶದ ವಿಷಯ 100% ಸತ್ಯ ಇದೆ. ಬರ್ದು ಮಾಡಿಕೊಳ್ಳಿ. ಅವ್ರ ಇತಿಹಾಸದಲ್ಲಿ ಕಲ್ಲಲ್ಲಿ ಶಿಲಾಶಾಸನ ಕೆತ್ತಿ ಬರೆದಿಟ್ಕೊಂಡಿರ್ಬೇಕು. ಬರೆದಿಟ್ಟಿರು ಇದ್ದಾರೆ, ಮಾಡಿದಾರಂತ ಕೆಲಸ. 3 ಸತಿ ಓಟ್ ಹಾಕಿದ್ರಲ್ಲ, ಅವ್ರು ಏನಾರು ಹಾಕೊಳ್ಳಿ, ಬೇರೆಯವ್ರ ವಿಷಯ ಬೇಡ್ರಿ. ಈಗ 130 ಈಗ ಹಾಕ್ಲಿ ಓಟ, ನಾವೇನು ಮಾಡೋಣ? ಬಾಯ್ ಪಡ್ಕೊಳ್ಳೋಣ ನಾವೇನು ಮಾಡೋಕ್ಕಾಗಲ್ಲ. ಅದು ಅವರು ಇವತ್ತಿನ ನಮ್ಮ ಸ್ವಂತ, ನಾವು ಹಾಕಿಲ್ಲ. ನಾವು 25 ವರ್ಷದಿಂದಲೂ ಹಾಕಿಲ್ಲ. ಅಷ್ಟೇ. ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿದ್ರೆ. ನಿಮಗೆ ದರ್ಶನ್ ಇನ್ಸೆನ್ಸ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟು ತಗೊಳ್ಳಿ. ಎಲೆಕ್ಷನ್ ಬಂದಿದೆ, ಸೊ ನಿಮ್ಮ ಒಲವು ಈ ಸಲ ಡಿ ಕೆ ಸುರೇಶ್ ಅವ್ರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆನೋ? ನಾವು ಡಿ ಕೆ ಸುರೇಶ್ಗೆ. ಹೌದಾ? ಯಾಕೆ 3 ಸಲ ಗೆದ್ದಿದ್ರೆ ಅಂತನಾ ಅಥವಾ ಹಿಂಗೆ? ಇಲ್ಲ, ನಮ್ಗೊಂದು ಸತಿ ಇಲ್ಲಿ ಫುಟ್ಪಾತ್ಗೆ ಹೋಗಿದಾಗ ನಾವು ಅಲ್ಲಿ ಹೋದಾಗ ಅವರೇ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದು, ಅದಕ್ಕೋಸ್ಕರ ಹೆಲ್ಪ್ ಮಾಡಿದ್ರು. ಇಲ್ಲಿ ಎತ್ತಿಸ್ಬಿಟ್ಟಿದ್ರೆಲ್ಲನೂ, ಅವಾಗ ಅವರೇನೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದವರು ನಮಗೆ. ಯಾರ ಮೇಲ್ಗೆ ಸಾಧಿಸ್ಬೋದು ಅಂತ ನೀವು ಹೇಳ್ತೀರಾ ಸರ್? ಡಿ ಕೆ ಸುರೇಶ್ ಅವರ ಅಥವಾ ಡಾಕ್ಟರ್ ಮಂಜುನಾಥ್ ಅವರ? ಮಂಜುನಾಥ್ ಅವರಂದರೆ ಯಾರಿಗೂ ಮತ ಗೊತ್ತಿಲ್ಲ. ಫಸ್ಟು ಅವ್ರು ಏನಂದ್ರೆ ಅವ್ರು ಮೆಡಿಕಲ್ ಫೀಲ್ಡಲ್ಲಿ ಇರೋರು, ಮೆಡಿಕಲ್ ಇದಕ್ಕೆ ಮಾತ್ರ ಸೀಮಿತ. ಅವರು ರಾಜಕೀಯದವರು ಅವ್ರಿಗೆ ಏನು ಗೊತ್ತಿಲ್ಲ ಪಾಪ. ಒಂಥರ ಬಲಿಕ ಬಕ್ರ ಮಾಡಿಬಿಟ್ಟವ್ರು. ಈಗ ಒಳ್ಳೆ ಮನುಷ್ಯನ ಹೆಸರು ಹಾಳು ಮಾಡೋಕ್ಕೆ ಅವ್ರು ರಾಜಕೀಯ ಆಡೋಕ್ಕೆ ಬಂದಿದ್ದಾರೆ. ಅವ್ರ ಹೆಸರು ಹಾಳು ಮಾಡ್ಕೊತಾರೆ. ಓಕೆ, ಮೈತ್ರಿ ಬೇರೆ ಆಗ್ಬಿಟ್ಟಿದ್ರೆ ಇಲ್ಲಿ JDS ಮತ್ತೆ ಅದೇ ಅವ್ರವ್ರು ಕಿತ್ತಾಡ್ಕೊಬೇಕಷ್ಟೇ. ಈಗ ಅವ್ರ ಪಕ್ಷ ಇವ್ರ ಪಕ್ಷ ಇಷ್ಟು ದಿನ ಅವ್ರ ಮೇಲೆ ಇವರು ದ್ವೇಷ ಸಾಧಿಸ್ತಿದ್ರು, ಇವ್ರ ಮೇಲೆ ಅವ್ರ ದ್ವೇಷ ಸಾಧಿಸ್ತಿದ್ರು. ಈಗ ಇಬ್ಬರು ಒಂದಾದ್ರ, ಇವಾಗ ಅವರು ಇವ್ರ ಮೇಲೆ ಕಿತ್ತಾಡೋದು. ಇವಾಗ ಇಷ್ಟು ದಿನ ಹೊಡೆದಾಡ್ಕೊಂಬಿಟ್ಟು ಈಗ ಬಾಯ್ ಅಂದ್ರೆ ಆಯ್ತದ?
ಆಗಲ್ಲ, ಅದು ಒಳಗೆ ಇದ್ದೇ ಇರುತ್ತೆ. ಡಿ ಕೆ ಸುರೇಶ್ ಅವರು ಡಾಕ್ಟರ್ ಮಂಜುನಾಥ್ ಅವರ ಇಲ್ಲಿ ಸರ್ 90% ಡಿ ಕೆ ಸುರೇಶ್ ಇದ್ದಾರೆ. ಹೌದಾ, ಯಾಕೆ ಅಂತೀರಾ? ಯಾಕೆಂದರೆ ಅವ್ರಲ್ಲಿ ರಾಮರಾಜ್ ಜಿಲ್ಲೆಯಲ್ಲಿ ಅವ್ರು ಬಿಟ್ರೆ ನಿಲ್ಲವಲ್ಲ. ಬೇರೆ 3 ಸತಿ ಏನೋ ಆಗೋರಲ್ಲ, 2 ಸತಿ 3 ಸತಿ 3 ಸಲ ಆಗೋರ. 3 ಸತಿ ಆಗೋರ. ಈ ಸಲ ಮೈತ್ರಿ ಮಾಡ್ಕೊಂಡವರಲ್ಲ JDS ಅವರು ಮತ್ತೆ BJP ಅವರು. ಆಗಲ್ವಾ ಅದು? ನೋಡ್ಬೇಕಿಬ್ರಿಗೂ ಫೈಟ್ ಐತೆ. ನೋಡ್ಬೇಕಿಬ್ರಿಗೂ ಫೈಟ್ ಐತೆ. 10 ರೂಪಾಯಿಗೆ 4 kg ಈರುಳ್ಳಿ ಅಮ್ಮ. ಸೊ ನಿಮ್ಮ ಒಂದು ಒಲವು ಯಾರಿಗೆ ಇಬ್ಬರಲ್ಲಿ? ಯಾರಿಗಾರು ಕೊಡಲಿ, ನನಗೆ ಗೊತ್ತಿಲ್ಲ ಅವೆಲ್ಲ, ನಾವು ಹೇಳಲ್ಲ ಏನು. ನೀವು ಓಟ್ ಹಾಕಲ್ವಾ? ನಾವು ಹಾಕಲ್ಲ, ನಮ್ದಿಲ್ಲ. ಯಾಕೆ? ಸ್ವತಃ ಏನ್ಬಿಟ್ಟವ್ರೆ. ವಾ, ಸಾಯಿಸಬಿಟ್ಟವ್ರ. ಅದಕ್ಕೆ ಗುಂಡ್ಕಲ್ಲಿ ಇದ್ದಂಗಿದ್ದೀರಾ? ಹಾಂ, ನಿಜವಾಗ್ಲೂ ವೋಟರ್ ಐಡಿನೇ ಇಲ್ವಾ ನಿಮ್ದು? ಹೋಗಿ ಕೇಳಿಲ್ವಾ ನೀವು ನನಗೆ ಓಟ್ ಕೊಡಬೇಕು, ಇದು ಮಾಡಬೇಕು ಅಂತ? ಕೊಡ್ಬೇಕು, ಇಸ್ಕೊಡ್ಬೇಕು. ಹಾಂ, ಕೊಟ್ಟಿವಿ, ಅಪ್ಲೇಸ್ ಇಸ್ಕೊಟ್ಟಿಲ್ಲ. ಸಿಕ್ಕಿದ್ರೆ ಏನು ಮಾಡ್ತೀರಾ? ಓಟ್ ಸಿಕ್ಕಿದ್ರೆ ಸಿಕ್ಕರೆ ಯಾವ್ದಕ್ಕಾರ ಹಾಕೋದು, ಯಾರ್ಯಾರು ಹೇಳ್ತಾರೆ ಅದಕ್ಕೆ ಹಾಕೋದು. ನೀವು ಹೇಳ್ದಂಗಲ್ಲ, ಅವರು ಇನ್ನೊಬ್ರು ಬಂದು ಕೇಳ್ತಾರಲ್ಲ, ಅದಕ್ಕೆ ಹಾಕಿ ಇದಕ್ಕೆ ಅಂದಾಗ. ಹಾಂ, ನಾವು ಯಾವ್ದು ಇದಕ್ಕೆ ಹಾಕಿ ಅಂತಿಲ್ಲ, ನೀವು ಯಾವ್ದಕ್ಕೆ ಹಾಕ್ತೀರ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀವಿ ಅಷ್ಟೇ. ಅಭಿಪ್ರಾಯ ಯಾವ್ದಕ್ಕಾರ ಹಾಕೋಬಿಡಿ, ಹೇಳಕ್ಕಾಗಲ್ಲ. ಬಸ್ ಫ್ರೀ ಬಿಟ್ಟವ್ರೆ ಕಾಂಗ್ರೆಸ್ ಅವರು. ನಮ್ದು ಯಾವುದು ಬರಲ್ಲ. ಯಾಕೆ ಸುಮ್ಮನೆ ಹೇಳೋದು? ನಮ್ದು ಇಲ್ಲ ಗೊತ್ತಾ, ಯಾವ ದುಡ್ಡು ಬರಲ್ಲ, ಯಾವ ಅಕ್ಕಿನಿಲ್ಲ, ಯಾವ ಇದು ಇಲ್ಲ. ಗೌರ್ಮೆಂಟ್ ಅವ್ರಿಗೆ ಏನಿಲ್ಲ ಅಂತಾರಲ್ಲ, ಅವ್ರ ಕೈಲಿ ಹಾಕಿಸ್ಕೊಳ್ಳಿ ಓಟ ಹೋಗಿ. ನಾವು ಹಾಕಲ್ಲ ಯಾರಿಗೂ. ಈ ತಿಂಗಳು ಇವತ್ತಿಂದ ಯಾರಿಗೂ ಹಾಕೋದಿಲ್ಲ ನಾವು. ಯಾವುದು ಸಿಕ್ಕಿಲ್ಲ ನಮಗೆ. ಬರೋದು 1000 ಪಿಂಚಿನ್ ನಮಗೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದ. ಅವ್ರೇನ್ಬಿಟ್ಟು ಪಿಂಚಿನ್ ಅಂದ್ಬಿಟ್ಟು ಅಕ್ಕಿನೂ ಕೊಡಲ್ಲ, ಅಕ್ಕಿ ಕಾರ್ಡ್ಗಳಿಲ್ಲ. ಯಾವ ಓಟು ಅವ್ರಿಗೆ ಮಾತ್ರ, ಬೇರೆಯವ್ರಿಗೆ ಓಟ್ ಹಾಕ್ತಾರೋ ಅವ್ರಿಗೆ 2000 ಇವ್ರಿಗೆ 2000 ಅಂತಾರೆ. ನಮ್ಗೆ ಯಾಕೆ ಕೊಡ್ತಾರೆ? 1000 ನಾವೇನು ಜೀವನ ಮಾಡೋಕ್ಕಾಗ? ಸಿಕ್ಕಿಲ್ಲ ಅಂತ ಕೇಳ್ಬೇಕಪ್ಪ. ನಾವು ಕೇಳ್ಬಲ್ಲ, ನಿಮ್ಗೆ ಬರೋದು ಅಷ್ಟು ಪಿಂಚಿನ್ ಅಂತಾರೆ. ನಾವೇನು ಮಾಡೋದು? KSRTC ಡ್ರೈವರ್ಗಳಿಗೆ ಏನು ಮಾತಾಡ್ಕಾಯ್ತದ? ಅಕ್ಕಿನೂ ಇಲ್ಲ ಅಂತಾರೆ, ಆಮೇಲೆ ಇಲ್ಲೋ ಎದ್ದು ಇಲ್ಲ ಅಂತಾರೆ. ಓಟ್ ಮಾತ್ರ ಹಾಕ್ರಿ, ಯಾಕೆ ಹಾಕ್ಮ ಓಟ? ಅದಕ್ಕೆ ನಾವು ಸತ್ತಂಗೆ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಯಾರು ಬರ್ಬೋದು ಅಂತ? ಸರ್, ನಮ್ಮ ಪ್ರಕಾರ ನಾವು ಪಕ್ಷ ನೋಡು ಓಟು ಹಾಕ್ತಾ ಇಲ್ಲ, ವ್ಯಕ್ತಿ ನೋಡು ಓಟ್ ಹಾಕ್ತಾ ಇಲ್ಲ ನಾವೀಗ. ಏಕೆಂದರೆ 3 ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಸರಿ ಇಲ್ಲ. ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ತಾರೆ. ಯಾರು ನಿಷ್ಠಾವಂತವಾಗಿ ನಿಜವಾಗ್ಲೂ ಅವ್ರು ಕೆಲಸ ಮಾಡೋರು ಯಾರು ಇಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಇಲ್ಲ, ಹೇಳ್ಬೇಕು ಅಂತ ಅಂದ್ರು. ನಿಷ್ಠಾವಂತರು ಕೆಲಸ ಮಾಡಿದವರು ಅಂದ್ರೆ ಈಗ ಮಾಡಲ್ರು. 3 ಸಲ ಗೆದ್ದಿದ್ದಾರೆ. 3 ಸತಿ ಗೆದ್ದಿದ್ದಾರೆ. ಏನು ಮಾಡಿದ್ದಾರೆ ನಮಗೆ? ಇಲ್ಲೇನು ಮಾಡಿದ್ದಾರೆ ಹೇಳಿ? ಈ ಪಕ್ಷದಿಂದ ಆ ಪಕ್ಷಕ್ಕೆ ಗೆದ್ದಿರ್ತಾರೆ, ಆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಗೆದ್ದಿರ್ತಾರೆ. ಈಗ BJPಯಿಂದ ಟಿಕೆಟ್ ಸಿಕ್ಲಿಲ್ಲ ಅಂತ ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ. ಕಾಂಗ್ರೆಸ್ ಟಿಕೆಟ್ ಸಿಕ್ಲಿಲ್ಲ ಅಂದರೆ ದಳಕ್ಕೆ ಹೋಗ್ತಾರೆ. ದಳದಿಂದ ಏನೂ ಸಿಕ್ಲಿಲ್ಲ ಅಂತ ಅಂದರೆ ಪಕ್ಷೇತರವಾಗಿ ನಿಂತ್ಕೋತಾರೆ. ಇವ್ರು ಯಾರು ತಾನೇ ಕೆಲಸ ಮಾಡೋಕೆ ರೆಡಿ ಇದ್ದಾರೆ? ಇವ್ರು ಯಾರು ಕೆಲಸ ಮಾಡೋರು? ಅವ್ರ ಸೀಟು ಅವರು ದೊಡ್ಡಸ್ಗೆಗೋಸ್ಕರ ಅವ್ರು ನಿಂತ್ಕೋತಾ ಇರೋದು ಅಷ್ಟೇ. ನಾವು ಇವತ್ತು ನಿಜವಾಗ್ಲೂ ನೋಡಬೇಕು ಅಂದರೆ ನರೇಂದ್ರ ಮೋದಿಯವ್ರು ನೋಡ್ಬೇಕು ನಾವು ಅಷ್ಟೇ. ನಾವು ಮೋದಿಯವ್ರು ಬಿಟ್ಟರೆ ಇನ್ಯಾರಿಗೂ ನಾವು ಓಟ್ ಹಾಕೋಕೆ ಸಾಧ್ಯ ಇಲ್ಲ. ಯಾರು ಬರ್ಬೋದು ನಿಮ್ಮ ಪ್ರಕಾರ? ಎಲೆಕ್ಷನಲ್ಲಿ ಡಿ ಕೆ ಸುರೇಶ್ವರೇ ಬರ್ತಾರೆ. ಹೆಂಗೆ? ಹೌದು, ಯಾಕೆಂದರೆ ಮೊದಲಿನಿಂದನೂ ಈಗ ಇದು 3ನೇ ಸಾರಿ ಕಾಂಟೆಸ್ಟ್ ಮಾಡ್ತಾ ಇರೋದು ಅವರು. 4ನೇ ಸಾರಿ. ಅದರಿಂದ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಹೌದು, ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಡ್ತಲ್ಲ, 5 ಗ್ಯಾರಂಟಿಗಳನ್ನು ಅವರು ಪೂರ್ತಿಗೊಳಿಸಿದ್ದಾರೆ. ಹಂಗಾಗಿ ಬಸ್ 5ರಲ್ಲಿ ನಿಮ್ಗೆ ಯಾವ ಗ್ಯಾರಂಟಿ ಸಿಕ್ತು? ಯಾವುದು? ಗೃಹಲಕ್ಷ್ಮಿ ಸಿಕ್ಕಿದೆ ನಿಮ್ಗೆ. ಹೌದು. 2,000 ಕೊಟ್ಟರೆ ನಿಮಗೆ? 2,000 ಅಲ್ಲ, ನಿಮಗೆ ಕೇಳ್ತೇನೆ, ನಿಮ್ಮ ಮನೆಯವ್ರು ಬಿಡಿ. ಹೌದು, ನಮ್ಗೇನಿಲ್ಲ. ಈಗ ಮನೆಯವ್ರು ನೆಮ್ಮದಿ ಆಗಿದ್ರೆ ನಾವು ನಮ್ಗೆ ನೆಮ್ಮದಿ ಇರೋದು. ಆ ಲೆಕ್ಕಾಚಾರ. ನಿಮ್ಮ ಮನೇಲಿ ಅವರೇ? ಹೌದು, ಹಿಂಗೆ ಹೌದು, ಅವ್ರದೇ ನಡೆಯೋದು. ಹೋಮ್ ಇಟ್ಟದ್ದು ನಡೆಯೋದು ಈಗ. ಅವ್ರು ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ನೀವು ಓಟ್ ಹಾಕೋದಾ? ಹೌದು, ಹಂಗಲ್ಲ, ಇಲ್ಲಿಗೆ ಹೇಳ್ತಾರೆ ಅನ್ನೋದಲ್ಲ. ಯಾಕೆಂದ್ರೆ ಇಲ್ಲಿ ನಡೀತಾ ಇರೋದು ಅದು. ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಬರಬೇಕು ಅಂತ ಆಸೆ ಪಡ್ತೀವಿ, ಕೇಂದ್ರದಲ್ಲಿ BJP ಬರಬೇಕು ಅಂತ ಆಸೆ ಪಡ್ತೀವಿ. ಸೊ ನಿಮ್ಮ ಒಂದು ಒಲವು ಈ ಸಲ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವ್ರಿಗೋ ಅಥವಾ BJPಯ ಡಾಕ್ಟರ್ ಮಂಜುನಾಥ್ ಅವ್ರಿಗೋ? ನಾನು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಮಾಡ್ತೀನಿ. ಹೌದಾ? ಯಾಕೆ? ಕಾಂಗ್ರೆಸ್ ಅವ್ರು ನಿಮಗೆ ಬೇಜಾನ್ ಗ್ಯಾರಂಟಿಗಳು ಜೀವ ಉಳಿಸ್ತಾರಲ್ಲ, ಅದಕ್ಕೋಸ್ಕರ. ಅದು ಹಾಸ್ಪಿಟ್ಲಲ್ಲಿ ಆಯ್ತು, ಇದು ರಾಜಕೀಯ ತಾನೇ? ರಾಜಕೀಯ ಬಂದಾಗಲೂ ಎಲ್ಲರಿಗೂ ಬಡವರಿಗೆ ಹೆಲ್ಪ್ ಮಾಡ್ತಾರೆ. ಹೌದಾ? ಹಂಗಾರೆ ಈ ಸಲ ಕಾಂಗ್ರೆಸ್ಗೆ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳು ವರ್ಕೌಟ್ ಆಗಲ್ವಾ? ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ, ಅದೆಲ್ಲ ಗೊತ್ತಿಲ್ಲ. ಅವ್ರು ಬಂದರೆ ಎಲ್ಲರಿಗೂ, ಬಡವರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಆರೋಗ್ಯ ದೃಷ್ಟಿಯಿಂದ. ಹೌದಾ ಮೇಡಮ್? ನಿಮ್ಮ ಹೆಸರು? ನಾವು ಡಿ ಕೆ ಶಿವಕುಮಾರ್ಗೆ. ಡಿ ಕೆ ಸುರೇಶ್? ಹಾಂ, ಡಿ ಕೆ ಸುರೇಶ್. ಯಾಕೆ? ಏನಕ್ಕೆ ನೋಡ್ತಾ ಇಲ್ಲ, ನಮ್ಮ ಊರಲ್ಲಿ ಕೆಲಸ ಮಾಡಿಸ್ತಾರಲ್ಲ ವ್ಯಕ್ತಿ, ಅವ್ರ ಕಡೆಯಿಂದ ನಾವು ನೋಡ್ತೀವಿ.
ಹೌದಾ? ಕೆಲಸ ಮಾಡಿದ್ರೆ ನಿಮ್ಮೂರಲ್ಲಿ ಡಿ ಕೆ ನಮ್ಮೂರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಹೌದಾ? ಡಿ ಕೆ ಶಿವಕುಮಾರ್ ಮಾಡಿಲ್ಲ, ನಮ್ಮೂರಲ್ಲಿ ಆ ಪಕ್ಷದಿಂದ ಗೆದ್ದವ್ರಲ್ವಾ ಅವ್ರು ಮಾಡವ್ರೆ. ರೈಟ್, ನಾವು ಕೋಡಂಬಳ್ಳಿಯಲ್ಲಿ ನಾವಿದ್ದೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಾಗರಾಜ್ ಅಂದ್ಬಿಟ್ಟು. ನಾಗರಾಜ್ ಅವರೇ, ಈ ಸಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾರನ್ನ ಬುಸ್ ಅನಿಸ್ತೀರಾ? ಯಾರಿಗೆ? ನಾವು ಡಿ ಕೆ ಸುರೇಶ್ ಅವರು ಗೆಲ್ಸ್ಬೇಕು ಅಂತಿದ್ದೀರಾ? 100% ಗೆಲ್ತಾರೆ ಅಂತಾನೆ ನಮಗೆ ಭರವಸೆ. ಗೆಲ್ತಾರೆ ಅಂತ ಖಂಡಿತ. ಯಾಕೆ ಡಾಕ್ಟರ್ ಮಂಜುನಾಥ್ ಅವರು ಸೋಲ್ತಾರೆ ಅಂತೀರಾ? ಮಂಜುನಾಥ್ ಅವರು ರಾಜಕೀಯಕ್ಕೆ ಹೊಸಬ್ರು. ಅವರೇನು ಕೆಟ್ಟವರಲ್ಲ, ಅವರು ಒಳ್ಳೆಯವರೇ. ಬಟ್ ಆದರೆ ರಾಜಕೀಯ ಅನುಭವ ಕಮ್ಮಿ. ಈಗ ಮಂಜುನಾಥ್ನ ಎಲ್ಲಿ ಹೋಗಿ ಹುಡುಕ್ಬೇಕು ಅನ್ನೋದು ಗೊತ್ತಿಲ್ಲ. ಸೂರ್ಯ ಅವ್ರನ್ನ 24/7 ಅವ್ರ ಮನೆಗೆ ಹೋಗ್ಬೋದು. ನೀವು ಯಾವ ಪಾರ್ಟಿಯವರು ಏನು ಕೇಳಲ್ಲ. ಅವರು ಏನು ಕೆಲಸ ಬೇಕು ಮಾಡಿಕೊಡ್ತಾರೆ. ಡಾಕ್ಟರ್ ಮಂಜುನಾಥ್ ಅವರು ಅವ್ರ ಫೀಲ್ಡಲ್ಲಿ ಒಳ್ಳೆ ಹೆಸರನ್ನೇ ಮಾಡಿದ್ದಾರೆ, ಹೃದಯವಂತ ಅಂತ ಕರೀತಾರೆ ಅವ್ರನ್ನ. ಹೊಸಬ್ರಿಗೆ ಚಾನ್ಸ್ ಕೊಟ್ರೆ ಏನಾದ್ರು ಬದಲಾವಣೆ ಆಗ್ಬೋದಾ? ಸರ್, ಕಳೆದ 12 ವರ್ಷಗಳಿಂದ ಜನರ ನಾಡಿ ಮಿಡಿತ ಆಗಿರ್ಬೋದು, ಜನಗಳಿಗೆ ಏನು ಬೇಕು ಏನು ಬೇಡ, ಮತ್ತು ಚನ್ನಪಟ್ಟಣ ಅಂತ ಬಂದಾಗ ಪ್ರತಿಯೊಂದು ಹಳ್ಳಿಗಳು ನಮಗೆ ಡಿ ಕೆ ಸುರೇಶ್ ಅವ್ರಿಗೆ ಗೊತ್ತಿದೆ. ಕಷ್ಟ ಏನು ಸುಖ ಏನು ಅಂತ ಗೊತ್ತಿದೆ. ಸೊ ಈಗ ಡಾಕ್ಟ್ರು ನಾವು ಕೆಟ್ಟವರು ಅಂತ ಯಾವುದೇ ಕಾರಣಕ್ಕೂ ಕೇಳೋಕ್ಕಾಗಲ್ಲ, ಒಳ್ಳೆಯವರೇ. ಆದರೆ ರಾಜಕೀಯಕ್ಕೆ ಸೂಕ್ತವಾದ ವ್ಯಕ್ತಿ ಅಲ್ಲ. ನಮ್ಮ ರಾಜ್ಯಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಅಂದರೆ ಡಿ ಕೆ ಸುರೇಶ್ ಅವರು. ಜನಗಳ ಕಷ್ಟಕ್ಕೆ ಗೊತ್ತಿರುವಂಥ ವ್ಯಕ್ತಿ ಅವರು. ಸೊ ಹಂಗಾಗಿ ನಾವು ಡಿ ಕೆ ಸುರೇಶ್ಗೆ ಬೆಂಬಲಿಸ್ತೀವಿ. ಈ ಬಾರಿಯೂ ಕೂಡ ಅತಿ ಹೆಚ್ಚು ಮತಗಳಿಂದ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ. ಬಟ್ ಆದರೆ ಈ JDS BJP ಮೈತ್ರಿ ಆಗ್ಬಿಟ್ಟಿದೆ. ಮೈತ್ರಿ ಆಗಿರೋದ್ರಿಂದ ಇದು ಎಫೆಕ್ಟ್ ಆಗಲ್ವಾ? ಏನು ಆಗಲ್ಲ ಸರ್. ಯಾಕೆಂದ್ರೆ ಅವರಲ್ಲೇ ಸುಮ್ಮನೆ ನೋಡೋ ಜನಕಣ್ಣಿಗೆ ಮಾತ್ರ ಮೈತ್ರಿ ಥರ ಕಾಣ್ತಿದೆ ಹೊರತು ಅವರಲ್ಲಿ ಇನ್ನೂ ಒಗ್ಗಟ್ಟು ಬಂದಿಲ್ಲ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ತಾತ್ಕಾಲಿಕವಾಗಿ ಅಲ್ಲಿರ್ಬೋದು, ಬಟ್ ಹಿಂದೆ JDS ನಿಷ್ಠಾವಂತರು ಕಾರ್ಯಕರ್ತಿದ್ದಾರಲ್ಲ, ಅವ್ರಿಗೆ ಇವತ್ತು ಹೇಳ್ಕೊಳ್ಳೋಂಥ ನೋವಾಗಿದೆ ಅವ್ರಿಗೆ. ಹಂಗಾಗಿ ಅವರು ಕುಮಾರಸ್ವಾಮಿ ಅವರು ಅದೇ ಕಾರಣಕ್ಕೆ ಹೋಗಲ್ಲ. ಇವತ್ತು ಸ್ಟೇಟ್ಮೆಂಟ್ ನೋಡಿದಾಗ ಕುಮಾರಸ್ವಾಮಿಗೂ ನೋವಾಗಿದೆ. ಹಾಗಾಗಿ ಇವಾಗ ನಿಷ್ಠಾವಂತ ಕಾರ್ಯಕರ್ತರು JDS ಯಾರಿದ್ದಾರೋ ಅವ್ರು ಯಾರು BJPಗೆ ಒಮ್ಮತವಾಗಿ ವೋಟ್ ಮಾಡಲ್ಲ. ಹಂಗಾಗಿ ಅವರು ಕೂಡ ಕಾಂಗ್ರೆಸ್ ಡಿ ಕೆ ಸುರೇಶ್ ಕುಮಾರ್ ಒಲವಿದ್ದಾರೆ. ಅವರು ಒಂದು ಪ್ರಾವಿಷನ್ ಸ್ಟೋರ್ ಕೂಡ ಇದೆ. ಬರ್ತೀನಿ ಅವರೇ ಕರೀತಾ ಇದ್ದಾರೆ ನಮ್ಮನ್ನ. ಆಹಾ, ರವಿ ಅವರೇ, ಈ ಸಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ BJPನ ನಿಮ್ಮ ಪ್ರಕಾರ? ಬಿಜೆಪಿ ದಳ ಅಲ್ಲ, ಟಿಕೆಟ್ ಸಿಕ್ಕಿರೋದು BJPಯಿಂದ ಮಂಜುನಾಥ್ ಅವ್ರಿಗೆ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ. ಹೌದಾ? ಹೆಂಗ್ ಒಳ್ಳೇದು? ಒಳ್ಳೇದೇ. 3 ಸಲ ಗೆದ್ದವ್ರಪ್ಪ ಡಿ ಕೆ ಸುರೇಶ್ ಅವರು. ಅವ್ರಿಗೆ ಯಾವಾಗ ಹಾಕಲ್ವಲ್ಲ, ಹಾಕೋದಿಲ್ಲ. ಯಾಕೆ? ಬಿಜೆಪಿಗೆ ಹಾಕೋದು. ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಪರವಾಗಿ ನಿಮ್ಮ ಪ್ರಕಾರ ಕಾಂಗ್ರೆಸ್ BJPನ? ಬಿಜೆಪಿ. ಯಾಕೆ? ಬಿಜೆಪಿ ಅಂದ್ರೆ ಒಂಥರ ಅಂದ್ರೆ ಯಾವ ಥರ? ಪವರ್ ಅಂತ. ಬಿಜೆಪಿ ಅಂದ್ರೆ ಪವರ್ ಅಂತ. ಹೆಂಗೆ? ಎಲ್ಲದರಲ್ಲೂ ಪರ್ಫೆಕ್ಟ್ ಇರ್ತದೆ. ಅಲ್ಲ, ಕಾಂಗ್ರೆಸ್ ಅವರು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಎಲ್ಲರಿಗೂ ಎಲ್ಲ ಮಾಡಿದ್ದಾರೆ. ಗ್ಯಾರಂಟಿ ಕೊಟ್ರೆ ಏನು ಬರ್ತದ? ಗ್ಯಾರಂಟಿ ಏನು ಮಾಡೋಕ್ಕಾಗತ್ತೆ? ಜನಗಳಿಗೆ ಏನು ಕೊಡ್ಬೇಕು ಅದನ್ನು ಕೊಡ್ಲಿಲ್ವಲ್ಲ ಸರಿಯಾಗಿ. ಏನು ಕೊಡಬೇಕಾಗಿತ್ತು? ಈಗ ಹೆಂಗಸ್ರಿಗೆ ದುಡ್ಡು ಕೊಟ್ಟಂಗೆ ನಿಮಗೂ ಕೊಡಬೇಕಾಗಿತ್ತಾ? ಬಸ್ ಫ್ರೀ ಬಿಡಬೇಕಾಗಿತ್ತಾ? ಹೇಳಿ. ಬಸ್ ಫ್ರೀ ಯಾರಿಗೆ ಬೇಕಿತ್ತು? ಮತ್ತೆ ಏನು ಬೇಕಾಗಿತ್ತು ನಿಮ್ಗೆ? ಹಂಗಾರೆ ಸರಿಯಾದ ವ್ಯವಸ್ಥೆ, ಅನುಕೂಲಗಳು ಕಡಿಮೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಇಲ್ಲಿ ನಮ್ಗೆ ಬೇಕಾಗಿರೋದು ಆಸ್ಪತ್ರೆ ಬೇಕು. ಇವ್ರು ಬಿಟ್ಟಿ ಬಗ್ಗೆ ಯಾರು ಕೇಳಲಿಲ್ಲ. ಇವ್ರಿಗೆ ಕೊಡಿ ಅಂತ ಯಾರು ಕೇಳಿದಾರೆ? ಇವ್ರನ್ನ ಯಾರು ಕೇಳಿದ್ರ? ಕೊಡಿ ಅಂತ ಅಂದಿದ್ರ? ಫಸ್ಟ್ ಇವರೆಲ್ಲ ಓಡಾಡ್ತಿರ್ಲಿಲ್ಲ ದುಡ್ಡು ಹಾಕೊಂಡು. ಇವ್ರು ಕೇಳಿದ್ರ? ಮೇನ್ ಬೇಕಾಗಿರೋದು ಮೂಲಭೂತ ಹಕ್ಕುಗಳು ಬೇಕು ಮನುಷ್ಯರಿಗೆ. ವಿದ್ಯೆ ಬೇಕು, ಇದು ಬೇಕು. ಅದು ಬಸ್ ಅವಶ್ಯಕತೆ ಇತ್ತ? ಬಸ್ ಓಡಾಡೋದು ಅವಶ್ಯಕತೆ ಇರಲಿಲ್ಲ. ಅವಶ್ಯಕತೆ ಓಡಾಡ್ತಾ ಬಿದ್ದವ್ರೆ. ಮತ್ತೆ ಇಲ್ಲಿನ ಸಂಸದರು ಎಲ್ಲರ ಕೈಗೂ ಸಿಗ್ತಾರೆ? ಏನು ಸಿಗ್ತಾ ಇಲ್ಲ ಸ್ವಾಮಿ. ಎಲ್ಲಿ ಸಿಗ್ತಾ ಇದಾರೆ ನೋಡಿ ಸ್ವಾಮಿ, ತೋರಿಸಿ ಸ್ವಾಮಿ. ಇಲ್ಲಿರೋದು ಓಟ್ ಟೈಮೇ ಸೋಲೋರು ಯಾರು? JDS ಮತ್ತೆ ಕಾಂಗ್ರೆಸ್ ಇತ್ತಲ್ಲ, ಆಗಿದ್ದಕ್ಕೆ ಅವರು ಡಿ ಕೆ ಸುರೇಶ್ ಅವ್ರು ಗೆದ್ದಿದ್ರು. ಇಲ್ಲ ಅಂದ್ರೆ ಓಟ್ ಟೈಮೇ ಸೋಲೋರು. ಯಾರು ಗೊತ್ತಿಲ್ಲದವ್ರಿಗೆ 2 ಲಕ್ಷ ಓಟಿಂದ ಅಷ್ಟೇ ಗೆದ್ದಿರೋದು. ಈ ಸರ್ ಅದೇ 2 ಲಕ್ಷ ಓಟಿಂದ ಮಂಜುನಾಥ್ ಅವರು BJP ಮೈತ್ರಿಯಿಂದ ಇನ್ನೂ ಪ್ಲಸ್ ಇವ್ರಿಗೆ, ಯಾರಿಗೆ? ಮಂಜುನಾಥ್ ಅವ್ರಿಗೆ. ಅದರಿಂದ ಅದ್ದೂರಿಯಾಗಿ ಗೆಲ್ತಾರೆ. ಡಿ ಕೆ ಸುರೇಶ್ ಖಂಡಿತವಾಗ್ಲೂ ಸೋಲ್ತಾರೆ ಇವರು. ಈ ಸಲ ಪಕ್ಕ ಸೋಲ್ತಾರೆ. ಹಾಗೆ ಬನ್ನಿ, ಮುಂದೆ ಒಬ್ರು ರೊಚ್ಕೆದ್ ಬಿಟ್ಟಿದ್ರೆ ಆಲ್ರೆಡಿ ಇಲ್ಲಿ. ಸರ್ ನಮಸ್ಕಾರ. ಏನ್ ಸರ್ ಬಿಸಿಲೇ ಈ ಮಟ್ಟ ಹೊಡಿತಾ ಇದೆ? ನಿಮ್ಮ ಮಾತು ಅದಕ್ಕಿಂತ ಜೋರಾಗಿ. MP ಇಂದ 3 ಸತಿ MP ಆಗಿದ್ದಾನೆ. ಅವ್ನ ಕೊಡುಗೆ ಏನೂ ಇಲ್ಲ ಈ ತಾಲೂಕಿಗೆ. ಏನೂ ಇಲ್ಲ ಕೊಡುಗೆ. ಸುಮ್ನೆ ನಾನು ಆಗಿದ್ದೀನಿ ಅಂತಾನೆ. ಅಲ್ಲ, ಕೊಡುಗೆ ಇಲ್ಲದೆ ಅದ್ ಹೆಂಗ್ ಆಗ್ಬಿಡ್ತಾರೆ 3 ಸಲ? ಇಲ್ಲ, ಎಲ್ಲ ಬಸ್ ಸ್ಟಾಂಡ್ ಎಲ್ಲ ಅಡ್ಜಸ್ಟ್ಮೆಂಟ್ ಇತ್ತು. ಆಗ ಹೋಸತಿ JDS ಕಾಂಗ್ರೆಸ್ ಮಿಂಗಲ್ ಆಗಿತ್ತು, ಅವಾಗ ಗೆದ್ಕೊಂಡ್ರು. ಈ ಸತ್ ಆಗಲ್ಲ. ಕೆಲಸ ಮಾಡಿ ಮಂಜುನಾಥರೇ ಗೆಲ್ಲೋದು. ಮೋದಿ ಅಲ್ಲೇ ಕೋಡಂಬಳ್ಳಿ ಅವರೇ ಹೇಳ್ತಾರಪ್ಪ, ನಮ್ ಕೈ ಸಿಗ್ತಾರೆ ಸಂಸದರು. ಎಲ್ಲಿ ಸಿಕ್ಕಿದಾರು? ಈಗ ಗೊತ್ತಾವ್ರೆ ಒಳ್ಳೆ ಸ್ಟ್ರಾಂಗ್ ಆಗಿರೋದಕ್ಕೆ. ಈಗ ಅವ್ರ ಕೊಡುಗೆ ಏನ್ ತೋರಿಸಿ, ಈ ತಾಲೂಕಿಗೆ ಕೊಡುಗೆ ತೋರಿಸಿ. BJP ಮತ್ತೆ JDS. ಹೌದು. ಸೊ ಅದು ಅಡ್ವಾಂಟೇಜ್ ಆಗುತ್ತೆ. ನಾವು ಮಂಜುನಾಥ್ಗೆ ಹಾಕೋದು ಸ್ವಾಮಿ. ಶ್ರಮಿಸ್ರು ಹಾಕೋರು ಇಲ್ಲ. ನಮ್ಮ BJP ಆಗಲಿ, ಕಾಂಗ್ರೆಸ್ ಅವ್ರು ಇರ್ಲಿ, JDS ಅವ್ರು ಆಗಿದ್ರು ನಾನು ಹಾಕಿದ್ದೆ BJPಗೆ ಈ ಸತಿ. ಯಾಕೆ?
ಮೋದಿಗೆ. ಮೋದಿಯವ್ರ ಮುಖ ನೋಡ್ಕೊಂಡು ಹಂಗಾದ್ರೆ ಇಲ್ಲಿರೋ ಅಭ್ಯರ್ಥಿಗೆ ಬೆಲೆ ಇಲ್ಲ. ಬೆಲೆ ಇಲ್ಲ. ಮೋದಿಯವ್ರ ನೋಡ್ಕೊಂಡು ಓಟ್ ಹಾಕ್ತಿದ್ದೀರಾ? ಮೋದಿಯವರೆಗೂ ಓಟು. ಜೊತೆಗೆ ನಾಗರಾಜ್ ಅವರಿಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಇವ್ರ ಗಿಫ್ಟ್ ಅಂತ ನಾವು ಕೊಡ್ತಾ ಇದೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಮಾತಾಡೋದಕ್ಕೆ ನಾಗರಾಜ್ ಅವರೇ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.